ಎನ್ಆರ್ ಕಾರ್ಪೊರೇಷನ್ ಪ್ರೆಸೆಂಟ್ಸ್ ಇನ್ಫ್ರಾರೆಡ್ ಕುಕ್ ಟಾಪ್. ಇಂಡಕ್ಷನ್ ಸ್ಟವ್ ಅಂದ್ರೆ ನಮ್ಮ ಸ್ಟವ್ನ ದಾರಿನೇ ಬೇರೆ. ನೋಡಿ, ಎಲ್ಲಾ ತರದ ಪಾತ್ರೆಗಳನ್ನು ಕೂಡ ಯೂಸ್ ಮಾಡಬಹುದು. ಫ್ಯಾಮಿಲಿ ಇರ್ಲಿ, ಬ್ಯಾಚುಲರ್ ಇರ್ಲಿ, ಟ್ರಿಪ್ಪಿಂಗ್ ಇರ್ಲಿ, ಔಟಿಂಗ್ ಇರ್ಲಿ, ಎಲ್ಲದಕ್ಕೂ ಸೂಕ್ತ ನಮ್ಮ ಕುಕ್ ಟಾಪ್. ಇನ್ನು ನಮ್ಮ ಕ್ವಾಲಿಟಿ ವಿಷಯಕ್ಕೆ ಬಂದ್ರೆ ಸ್ಟೇಟ್ ಅಲ್ಲ, ಕಂಟ್ರಿ ಅಲ್ಲ, ಇಂಟರ್ನ್ಯಾಷನಲಿ IFO ಸರ್ಟಿಫೈಡ್. ಅರ್ಧ ಗಂಟೆ ಕುಕಿಂಗ್ ಮಾಡಿದ್ರು ಕೂಡ ಇದರಲ್ಲಿ ಬೆವರಿಲ್ಲ, ಬಿಸಿ ಇಲ್ಲ, ಗಲೀಜಿಲ್ಲ, ಅಷ್ಟು ಕನ್ವೀನಿಯಂಟ್. ನೋಡಿ, ನೋಡ್ತಾ ಇದ್ರೆ ಸ್ಟೋ ಅನ್ಸೋದೇ ಇಲ್ಲ, ಮುದ್ದಾಗಿ ಒಳ್ಳೆ ಲ್ಯಾಪ್ಟಾಪ್ ತರ ಆಗಿದೆ, ಕಾಂಪ್ಯಾಕ್ಟ್ ಆಗಿದೆ. ಟೂ ವೀಲರ್ ಅಲ್ಲಿ, ಕಾರಲ್ಲಿ ನೀವು ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು. ಸೊ ಇದು ನನಗೆ ಆಶ್ಚರ್ಯಪಡಿಸಿದ ಹೇಗೆ ಗೊತ್ತಾ, ಸ್ಟೀಲ್ ಪಾತ್ರೆ ಇರ್ಲಿ, ಪ್ಯಾನ್ ಇರ್ಲಿ, ಮಣ್ಣಿನ ಪಾತ್ರೆ ಇರ್ಲಿ, SS ಇರ್ಲಿ, ಪಿಂಗಾಣಿ ಇರ್ಲಿ, ಗ್ಲಾಸ್ ಇರ್ಲಿ, ಎಲ್ಲದ್ರಲ್ಲೂ ಕೂಡ ಅಡಿಗೆ ಮಾಡ್ಬೋದು. ಇವೆಲ್ಲವೂ ಕೂಡ ಇಂಡಕ್ಷನ್ ಬೇಸಲ್ಲಿ ಆಗಲ್ಲ, ಓನ್ಲಿ ಇನ್ಫ್ರಾರೆಡ್ ಅಲ್ಲಿ ಸಾಧ್ಯ. ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ, ಅದು ಕೂಡ ಉಚಿತ. 1 ವರ್ಷ ವಾರಂಟಿಯೊಂದಿಗೆ 5 ವರ್ಷ ಅಲ್ಲ, 10 ವರ್ಷ ಅಲ್ಲ, 15 ವರ್ಷ ಅಲ್ಲ, ಲೈಫ್ ಟೈಮ್ ಫ್ರೀ ಸರ್ವಿಸ್. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಈಗಲೇ ಬುಕ್ ಮಾಡಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಅಪ್ಲಯನ್ಸಸ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಇವತ್ತು ನಿಮಗೋಸ್ಕರ ಒಂದು ಒಳ್ಳೆ ಇನೋವೇಟಿವ್ ಪ್ರಾಡಕ್ಟ್ ಅನ್ನ ತಗೊಂಡ್ಬಂದಿದ್ದೀವಿ. ಈ ಪ್ರಾಡಕ್ಟ್ ಅನ್ನ ನಮಗೆ ಪರಿಚಯ ಮಾಡ್ಕೊಡ್ತಿರೋಂಥವ್ರು NR ಹೋಮ್ ಅಪ್ಲಯನ್ಸಸ್. ಯಾವ್ದಪ್ಪ ಪ್ರಾಡಕ್ಟ್ ಅಂದ್ರೆ ಇದುವೇ ಇನ್ಫ್ರಾರೆಡ್ ಕುಕ್ ಟಾಪ್. ಏನು ಇನ್ಫ್ರಾರೆಡ್ ಕುಕ್ ಟಾಪ್ ಅಂತಂದ್ರೆ, ಇದಕ್ಕೂ ಇಂಡಕ್ಷನ್ ಕುಕ್ ಟಾಪ್ಗೂ ತುಂಬಾ ಡಿಫ್ರೆನ್ಸಸ್ ಇದೆ. ಇಂಡಕ್ಷನ್ ಕುಕ್ ಟಾಪ್ ಮೇಲೆ ಇಂಡಕ್ಷನ್ ಬೇಸೇ ಬೇಕು ಪಾತ್ರೆಗಳಿಗೆ, ಆದ್ರೆ ಈ ಇನ್ಫ್ರಾರೆಡ್ ಕುಕ್ ಟಾಪ್ ಮೇಲೆ ಯಾವುದೇ ಬೇಸ್ ಇರಲಿ, ಯಾವುದೇ ಪಾತ್ರೆ ಇರಲಿ, ನೀವು ಕುಕಿಂಗ್ ಅನ್ನ ಮಾಡಬಹುದು. ಹಾಗಾದ್ರೆ ಇದು ಹೇಗೆ ವರ್ಕ್ ಆಗುತ್ತೆ, ಏನ್ ಕಿತ್ತೆ ತಿಳಿಸ್ಕೊಡೋದಕ್ಕೆ NR ಹೋಮ್ ಅಪ್ಲೈನ್ಸಸ್ ಕಡೆಯಿಂದ ರಂಜಿತ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಏನಿದು ಇನ್ಫ್ರಾರೆಡ್ ಕುಕ್ ಟಾಪ್, ಒಂದು ಮಾಹಿತಿ ಕೊಡಿ ನಮ್ಗೆ, ಒಂದು ಇಂಟ್ರೊಡಕ್ಷನ್ ಕೊಡಿ ನಮ್ಗೆ ಇದ್ರ ಬಗ್ಗೆ. ಸರ್, ಇನ್ಫ್ರಾರೆಡ್ ಕುಕ್ ಟಾಪ್ ಅಂದ್ರೆ ಈಗ ಲೇಟೆಸ್ಟ್ ಟೆಕ್ನಾಲಜಿ ಇದು. ನಮ್ಮ ಒಲೆಗಳಲ್ಲಿ ಒಂದು ಲೇಟೆಸ್ಟ್ ಅಪ್ಡೇಟ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಒಲೆನ ಅಪ್ಡೇಟ್ ಮಾಡ್ದಂಗೆ ಈಗ ಏನಾದ್ರೆ ನಾವು ಅಡಿಗೆ ತಯಾರು ಮಾಡ್ಲಿಕ್ಕೆ ಯೂಸ್ ಮಾಡ್ತೀವೋ ಅದ್ರೆಲ್ಲ ಕಂಪೇರ್ ಮಾಡಿದಾಗ ಟಾಪ್ ಅಲ್ಲಿ ಇರುತ್ತೆ ಸರ್. ಇದು ಟಾಪ್ ಅಂತೀರಾ? ಟಾಪ್ ಅಲ್ಲಿ ಇರುತ್ತೆ ಟೆಕ್ನಾಲಜಿ. ಸರ್, ಕಂಪಲ್ಸರಿ ಗ್ಯಾಸ್ಗೆ, ಎಲೆಕ್ಟ್ರಿಕ್ಗೆ, ವುಡ್ ಫೈರ್ಗೆ ಯಾವುದಕ್ಕೆ ಕಂಪೇರ್ ಮಾಡ್ಕೊಂಡ್ರು ಕೂಡ ಟಾಪ್ ಅಲ್ಲಿ ಇರುತ್ತೆ. ನಿಮ್ಗೆ ಅಡಿಗೆ ಆಗೋದು ಬೇಗ ಆಗುತ್ತೆ. ಅದ್ರ ಜೊತೆಗೆ ಟೆಕ್ನಾಲಜಿ ಕೂಡ ಒಂದು ಒಳ್ಳೆ ಟೆಕ್ನಾಲಜಿ ಅಂತ ಹೇಳ್ಬೋದು. ಚೆನ್ನಾಗಿರುತ್ತೆ. ಸೊ ಇನ್ಫ್ರಾರೆಡ್ ಟಾಪ್ ಅಲ್ಲಿ ಬರುತ್ತೆ. ಹೌದು ಸರ್, ಇನ್ಫ್ರಾರೆಡ್ ಟಾಪ್ ಅಲ್ಲಿ ಬರುತ್ತೆ. ಹೌದು ಸರ್. ಕ್ವಾಲಿಟಿ ಹೇಗಿರುತ್ತೆ ಸರ್? ಇವೆಲ್ಲ IFO ಸರ್ಟಿಫೈಡ್, ಅಂದ್ರೆ ಇಂಟರ್ನ್ಯಾಷನಲ್ ಸರ್ಟಿಫೈಡ್. ಅಂದ್ರೆ ನಿಮಗೆ ಟೋಟಲ್ ವರ್ಲ್ಡ್ ಅಲ್ಲಿ ನೀವು ಎಲ್ಲಿಗೆ ಹೋದ್ರೂ ಕೂಡ ನಿಮಗೆ ಪ್ರಾಡಕ್ಟ್ಸ್ ಕಾಣಿಸ್ತವೆ ಸರ್. ಹೌದಾ? ಇನ್ಫ್ರಾರೆಡ್ ಅಂತ ಇಷ್ಟು ಫೇಮಸ್ ಇದು, ಅಂದ್ರೆ ಅಷ್ಟು ಸರ್ಟಿಫಿಕೇಶನ್ಸ್ ಪ್ಲಸ್ ಅದ್ರ ಜೊತೆ ಅಷ್ಟು ಕ್ವಾಲಿಟಿ ಇರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ, ಇದು ಟೋಟಲಿ ನಮ್ಗೆ ಟಾಪ್ ಬರುತ್ತಲ್ವಾ, ಈ ಟಾಪ್ ಟಫ್ ಅಂಡ್ ಗ್ಲಾಸ್ ಬರುತ್ತೆ ಸರ್. ಟಫ್ ಅಂಡ್ ಗ್ಲಾಸ್ ಬರೋ ಕಾರಣ ಏನಂದ್ರೆ, ನಿಮ್ಗೆ ಎಷ್ಟೇ ಹೀಟ್ ಬಂದರೂ ಕೂಡ ನಿಮ್ಗೆ ಯಾವುದೇ ತರ ಇದಾಗಲ್ಲ, ಪ್ರಾಬ್ಲಮ್ ಆಗಲ್ಲ. ಮತ್ತೆ ನಿಮಗೆ ಟೋಟಲ್ ABS ಬಾಡಿ ಕೂಡ ಬರುತ್ತೆ. ಸೊ ABS ಬಾಡಿ ಇದೆ. ಹೌದು ಸರ್. ಟಫ್ ಅಂಡ್ ಗ್ಲಾಸ್ ಇದೆ. IFO ಸರ್ಟಿಫೈಡ್ ಆಗಿದೆ. IFO ಸರ್ಟಿಫೈಡ್ ಇದೆ. ಸೊ ಕ್ವಾಲಿಟಿ ಪ್ರಾಡಕ್ಟ್, ಟಾಪ್ ಕ್ವಾಲಿಟಿ ಪ್ರಾಡಕ್ಟ್. ಸೊ ಇದೊಂದು ಎಲೆಕ್ಟ್ರಿಕಲ್ ಆಗಿರೋದ್ರಿಂದ ಲೈಕ್ ಎಲೆಕ್ಟ್ರಿಕಲ್ ಕನ್ಸಂಪ್ಷನ್ ಎಷ್ಟು ಮಾಡುತ್ತೆ ಇದು? ಸರ್, ಇದು 200 ವ್ಯಾಟ್ ಬೇಸಿಕ್ ಬರುತ್ತೆ, 2000 ವ್ಯಾಟ್ ವರೆಗೂ ಹೋಗುತ್ತೆ ಸರ್. ಡಿಪೆಂಡ್ಸ್ ಅಪ್ ಟು ನೀವೆಷ್ಟು ನಿಮ್ಮ ಕೈಯಲ್ಲೇ ಇರುತ್ತೆ ಸರ್ ಕಂಟ್ರೋಲ್ ಅನ್ನೋದು. 200 ವ್ಯಾಟ್ಸ್ಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಿಮಗೆ ರೀಡಿಂಗ್ ಎಲ್ಲ ತೋರಿಸುತ್ತೆ. 200 ಇಂದ ಬಂದು 2000 ವರೆಗೂ ನಿಮಗೆ ಟಾಪ್ ವ್ಯಾಲ್ಯೂಮ್ ತರ ರೈಸ್ ಮಾಡ್ತಾ ಹೋಗ್ಬೋದು. ನಿಮ್ಗೆ ಅದು ಫ್ಲೇಮ್ ಜಾಸ್ತಿ ಆಗುತ್ತೆ ಸರ್, ಹೀಟ್ ಅಂತ ಜಾಸ್ತಿ ಆಗುತ್ತೆ, ಹೀಟ್ ಜಾಸ್ತಿ ಆಗುತ್ತೆ ಸರ್. ಅದನ್ನ ನಿಮಗೆ ಪ್ರಾಕ್ಟಿಕಲ್ ಆಗಿ ಕೂಡ ತೋರಿಸಿ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಪವರ್ ಕನ್ಸಂಪ್ಷನ್ ಸರ್ ಅದೇ 200 ವ್ಯಾಟ್ ಇಂದ ನಿಮಗೆ 2000 ವ್ಯಾಟ್. ಅಲ್ಲ ಸರ್, ಒಂದು ಅರ್ಧ ಗಂಟೆ ಯೂಸ್ ಮಾಡಿದ್ವಿ ಎಷ್ಟು ಮಿನಿಟ್ ಖರ್ಚಾಗಬಹುದು ನಿಮ್ಮ ಪ್ರಕಾರ? ಸರ್, ಅರ್ಧ ಗಂಟೆ ಯೂಸ್ ಮಾಡಿದ್ರೆ ನಿಯರ್ ಬೈ ನಿಮಗೆ 1 ಅವರ್ಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, 1 ಯೂನಿಟ್ ಖರ್ಚಾಗುತ್ತೆ ಸರ್. 1 ಯೂನಿಟ್ ಖರ್ಚಾಗುತ್ತೆ. ಸರ್ ಆಮೇಲೆ ಇದನ್ನ ಮೇಲೆ ಅಡಿಗೆ ಮಾಡೋದ್ರಿಂದ ಇದ್ರ ಮೇಲೆ ನೀರು ಬಿತ್ತು, ಸಾಂಬಾರೇ ಬಿತ್ತು, ಹಾಲು ಉಕ್ಕು ಚಲ್ತು. ಹೌದು ಸರ್, ಏನ್ ತೊಂದ್ರೆ ಇಲ್ವಾ ಸರ್? ಟಫ್ ಅಂಡ್ ಗ್ಲಾಸ್ ಇದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅಂತ ಹೇಳಿ ನೀವು ಉಕ್ಸೋ ಕೆಲಸ ಬೇಡ. ಇದರಲ್ಲಿ ನಿಮ್ಗೆ ಏನು ತರ ಪ್ರಾಬ್ಲಮ್ ಬರಲ್ಲ ಸರ್. ಬಟ್ ನೀರ್ ಹಾಕಿ ತೊಳೆಯಬಾರದು ಅಷ್ಟೇ. ನೀರ್ ಹಾಕಿ ತೊಳಿಬಾರದು, ತೇವದ ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಳ್ಳಿ ಸರ್. ಒದ್ದೆ ಬಟ್ಟೆಯಿಂದ ಒರೆಸ್ಬಿಟ್ರೆ ಫಿನಿಶ್ ಸರ್ ಅಷ್ಟೇ. ಓಕೆ. ಸೊ ವೀಕ್ಷಕರೇ, ಒಂದು ಒಳ್ಳೆ ಬೆಲೆ ಇರುತ್ತೆ, ಒಂದು ಒಳ್ಳೆ ಸರ್ವಿಸ್ ಇರುತ್ತೆ, ಒಂದು ಒಳ್ಳೆ ವಾರಂಟಿ ಕೂಡ ನಿಮ್ಗೆ ಸಿಗುತ್ತೆ. ಕರ್ನಾಟಕದಾದ್ಯಂತ ಅಲ್ಲ, ಇಂಡಿಯಾದಾದ್ಯಂತ ನಿಮಗೆ ಇದು ಅವೈಲೇಬಲ್ ಇರುತ್ತೆ. ಅಂಡ್ ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿ,
ಸಿಗುತ್ತೆ ಸರ್. ಒಂದು ಡೆಮೋ ಕೊಟ್ಬಿಡೋಣ ಹಾಗಾದ್ರೆ. ಸರ್ ಕೊಡೋಣ. Start ಮಾಡ್ಬಿಡೋಣ? ಇಷ್ಟು ಮುಂಚೆ ಒಂದು ಮಾತು ಹೇಳೋಣ ಸರ್. ಹೇಳಿ ಹೇಳಿ ಹೇಳಿ. ಈಗ ನಮ್ಮ ಸೇಮ್ ಪ್ರಾಡಕ್ಟ್ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಕೂಡ ಸೇಲ್ ಮಾಡ್ತಾ ಇದೀವಿ ಸರ್. ಬಟ್ ಏನಂದ್ರೆ ನೀವು ಅಲ್ಲಿ ಹೋಗಿ ತಗೋಬೇಡಿ ಅಂತ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ. ಒಂದೇ ಕಾರಣ, ಈಗ ನಿಮ್ಮ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ನಮ್ಮ ನಂಬರ್ ಕೂಡ ನಿಮಗೆ ಸಿಗಲ್ಲ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ. ಬಟ್ ನೀವು ನಾವು ಅಮೆಝಾನ್ ಅಲ್ಲಿ ತಗೊಂಡ್ವಿ, ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡ್ವಿ, ಮತ್ತೆ ನೀವು ನಮ್ಗೆ ಕಾಲ್ ಮಾಡಿದ್ರೆ ಸರ್ವಿಸ್ ಕೊಡ್ಲಿಕ್ಕೆ ಆಗಲ್ಲ ಸರ್. ಏನ್ ಕಾರಣ ಅಂದ್ರೆ ನಿಮ್ಗೆ ಅಲ್ಲಿ ನಮ್ಮ ಪ್ರಾಫಿಟ್ಸ್ ಆಗಲಿ ಮಾರ್ಜಿನ್ಸ್ ಆಗಲಿ ಇವೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ನಾವು ನಿಮಗೆ ಡೈರೆಕ್ಟ್ ಸೇಲ್ ಮಾಡಿದಾಗ ಒಂದು ಸ್ವಲ್ಪ ನಮಗೆ ಪ್ರಾಫಿಟ್ ಅಂತ ಒಂದು ಸಿಗುತ್ತೆ. ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಅವ್ರ ಕಮಿಷನ್ ಕೂಡ ಕೊಡಬೇಕಾಗುತ್ತೆ ಸರ್. ಆದ ಕಾರಣ ನಿಮಗೆ ಆ ಕಡೆಯಿಂದ ನೀವು ಬಂದಾಗ ನಾವು ನಿಮಗೆ ಸರ್ವಿಸ್ ಕೊಡ್ಲಿಕ್ಕೆ ಆಗಲ್ಲ ಸರ್. ಸೊ ನೀವೇನ್ ಹೇಳ್ತೀರಾ, ಆನ್ಲೈನ್ ಬೇಡ? ಆನ್ಲೈನ್ ಬೇಡ, ಕಾಲ್ ಮಾಡಿ. ಹೌದು ಸರ್, ನಮ್ಮ ಹತ್ರ ಕಾಲ್ ಮಾಡಿ ಟೋಟಲ್ ಇನ್ಫಾರ್ಮೇಶನ್ ತಗೊಂಡು, ಇಲ್ವಾ ನೀವು ಬನ್ನಿ, ನಮ್ಮ ಕೇರಪುರಂ ಅಲ್ಲಿ ಒಂದು ಶೋರೂಮ್ ಕೂಡ ಇದೆ, ಡೈರೆಕ್ಟ್ ಬನ್ನಿ, ಅಲ್ಲಿ ನೋಡಿ ಟಚ್ ಅಂಡ್ ಫೀಲ್ ಕೂಡ ಮಾಡಿ ನಿಮಗೆ ಡೆಮೋ ಕೂಡ ತೋರಿಸ್ಕೊಡ್ತಾರೆ, ಮತ್ತೆ ತಗೊಂಡು ಹೋಗಿ. ಎಸ್, ಡೆಮೋ ತಗೊಳ್ಳಿ, ಬಂದು ತಗೊಳ್ಳಿ. ಆದ್ರೆ ಬರಕ್ಕಾಗೋದಿಲ್ಲ ಅಂತಂದ್ರೆ ನೀವು NR ಹೋಮ್ ಅಪ್ಲೈನ್ಸಸ್ ಕಡೆಯಿಂದ ಡೈರೆಕ್ಟ್ ಆಗಿ ಬೈ ಮಾಡಬಹುದು. ಜಸ್ಟ್ ಕಾಲ್ ಮಾಡಿದ್ರೆ ಸಾಕು, ಫ್ರೀ ಡೆಲಿವರಿ ಸಿಗುತ್ತೆ. ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಫ್ರೀ ಡೆಲಿವರಿ ಸಿಗೋದಿಲ್ಲ, ಅದಂತೂ ಇದ್ದಾಗ. ಸೊ ಇದು ನಿಮಗೆ ಫ್ರೀ ಡೆಲಿವರಿ, ಕರ್ನಾಟಕ ಫ್ರೀ ಡೆಲಿವರಿ ಕೂಡ ಸಿಗುತ್ತೆ. ಸರ್ ಸ್ಟಾರ್ಟ್ ಮಾಡೋಣ ಡೆಮೋ ಹಾಗಾದ್ರೆ? ರೆಡಿ ಸರ್, ಬನ್ನಿ ವೀಕ್ಷಕರೇ. ನೋಡಿ ಸರ್, ನಮ್ಮ ಮುದ್ದಾದ ಸ್ಟವ್ ಅಂತ ಹೇಳ್ಬೋದು. ಹೌದು, ನೋಡ್ಲಿಕ್ಕೆ ನಿಮ್ಗೆ ಎಲ್ಲಿಗಾದ್ರೂ ಬೇಕು ಅಂದ್ರೂ ಕೂಡ ನೀವು ಸಿಂಪಲ್ ಆಗಿ ತಗೊಂಡು ಹೊರಟೋಗ್ತಾರೆ. ಕಾಂಪ್ಯಾಕ್ಟ್ ಆಗಿರುತ್ತೆ. ಬಟ್ ಏನಂದ್ರೆ ಇಂಡಕ್ಷನ್ ಕೂಡ ಈ ತರನೇ ಬರುತ್ತಲ್ಲಪ್ಪ, ಅದಕ್ಕೆ ಏನಪ್ಪ ಡಿಫ್ರೆನ್ಸ್ ಅಂತ ಕೇಳಿದ್ರೆ, ನೀವು ಅದ್ರ ಜೊತೆ SS ಬೌಲ್ ಕೂಡ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು ಸರ್. ಬಟ್ ಇದ್ರಲ್ಲಿ ನೀವು ಮಣ್ಣಿನ ಪಾತ್ರೆ ಇಟ್ಕೋಬಹುದು, ಮೆಟಲ್ ಬಾಡಿ ಪಾತ್ರೆ ಇಟ್ಕೋಬಹುದು, ಕಬ್ಬಿಣದ ತರ ಪಾತ್ರೆ ಯಾವ್ದಾದ್ರು ಆಗ್ಲಿ ಇಟ್ಕೋಬಹುದು. ಮತ್ತೆ ನಿಮ್ಗೆ ಸೆರಾಮಿಕ್ ಬೌಲ್ ಬರುತ್ತೆ, ನಾರ್ಮಲ್ ಬೌಲ್ಸ್, ಅದಾದ್ರೂ ಇಟ್ಕೋಬಹುದು. SS ಬೌಲ್ ಇಟ್ಕೋಬಹುದು, ಮೆಟಲ್ ಬೌಲ್, ಗಾಜಿನ ಪಾತ್ರೆ ಕೂಡ ಇಟ್ಕೊಂಡು ನೀವು ಅಡಿಗೆನ ಮಾಡ್ಕೋಬಹುದು ಸರ್. ಹಾಗಾದ್ರೆ ಒಂದು ಡೌಟ್ ಇದೆ ಸರ್. ಸೊ ನಾವು ಇದನ್ನ ಕಂಟ್ರೋಲ್ ಮಾಡದಿದ್ರೆ ಇಲ್ಲಿಂದ ಕಂಟ್ರೋಲ್ ಮಾಡ್ಬೇಕಾ, ಇಲ್ಲಿಂದ ಕಂಟ್ರೋಲ್ ಮಾಡ್ಬೇಕಾ? ಸರ್ ಇಲ್ಲಿ ಅಪ್ ಡೌನ್ ಇದೆ ನೋಡಿ ಸರ್. ಪ್ಲಸ್ ಜಾಸ್ತಿ ಮಾಡ್ಕೋಬಹುದು, ಕಡಿಮೆ ಮಾಡ್ಕೋಬಹುದು. ಸರಿ, ಇದರಲ್ಲಿ ಕೂಡ ಕಡಿಮೆ ಮಾಡ್ಕೋಬಹುದು ಸರ್. ನಿಮಗೆ ಗ್ಯಾಸ್ ಯಾವ ತರ ಕಂಟ್ರೋಲ್ ಮಾಡ್ತಿರೋ ಸೇಮ್ ಅದೇ ತರ ಇದರಲ್ಲಿ ಕೂಡ ಆಪ್ಷನ್ ಇದೆ. ಮತ್ತೆ ಪ್ಲಸ್ ಮೈನಸ್ ಕೂಡ ಮಾಡ್ಕೋಬಹುದು ಸರ್. ಇದರಲ್ಲೇ ಮಾಡ್ಕೋಬಹುದು ಸರ್. ಇವೆಲ್ಲ ಏನು ಸರ್, ಈ ಫಂಕ್ಷನ್ಸ್ ಬರ್ತವೆ, ಇದರಲ್ಲಿ ನಿಮ್ಗೆ ನೀಟಾಗಿ ತೋರಿಸ್ತೇನೆ. ನೀವು ತರ ಟೈಮಿಂಗ್ಸ್ ಬೇಕಾದ್ರೆ ಟೈಮ್ ಸೆಟ್ ಮಾಡ್ಕೋಬಹುದು. ನೀವು ಇಷ್ಟ ಟೈಮ್ ಬೇಕು ಅಂತ ಹೇಳಿ. ಮತ್ತೆ ಚೈಲ್ಡ್ ಲಾಕ್ ಇದೆ ಸರ್. ಏನಾದ್ರು ಚಿಕ್ಕ ಮಕ್ಳು ಬರ್ತಾರೆ, ಏನಾದ್ರು ಕೈ ಹಾಕ್ತಾರೆ ಅಂತ ಅನ್ನೋ ವಿಷಯದಲ್ಲಿ ಚೈಲ್ಡ್ ಲಾಕ್ ಕೂಡ ಇದೆ, ಅದು ಕೂಡ ಮಾಡ್ಕೋಬಹುದು. ಆನ್ ಅಂಡ್ ಆಫ್ ಸಪರೇಟ್ ಬಟನ್ ಇದೆ. ನಿಮಗೆ ಟೆಂಪರೇಚರ್ ಏನಾದ್ರು ಹೀಟ್ ಜಾಸ್ತಿ ಇದ್ದಾಗ ಇಲ್ಲಿ ಟಚ್ ಮಾಡಬೇಡಿ ಅಂತ ಹೇಳಿ ಇಲ್ಲಿ ವರ್ನಿಂಗ್ ಲೈಟ್ ಕೂಡ ಬರುತ್ತೆ. ಅಷ್ಟೇ, ಹೀಟ್ ಇದ್ದಾಗ ಇಲ್ಲಿ ಮುಟ್ಟಬಾರದು. ಆ ಟೈಮಲ್ಲಿ ನಿಮಗೆ ವರ್ನಿಂಗ್ ಲೈಟ್ ಕೂಡ ಬರುತ್ತೆ. ಅದು ಈ ಸರೌಂಡ್ ಏನಿದೆ ಇದರಲ್ಲಿ ಮಾತ್ರ ಹೀಟ್ ಬರುತ್ತೆ ಸರ್. ಇಲ್ಲಿ ಟೋಟಲ್ ಏನಾದ್ರು ಪ್ಲೇಸ್ ಇದೆ ಇಲ್ಲಿ ಹೀಟ್ ಬರಲ್ಲ. ಸೈಡ್ ಅಲ್ಲಿ ಹೀಟ್ ಬರಲ್ಲ, ಇದರಲ್ಲಿ ಮಾತ್ರ ಹೀಟ್ ಬರುತ್ತೆ. ಇಲ್ಲಿ ಮಾತ್ರ ಟಚ್ ಮಾಡಿಬಿಡಿ ಅಂತ ಹೇಳಿ ಇಲ್ಲಿ ವರ್ನಿಂಗ್ ಲೈಟ್ ಬರುತ್ತೆ. ಓಕೆ, ಸೂಪರ್. ಅಷ್ಟೇನೆ. ಬಟ್ ಬಹುತ್ ಜಾಸ್ತಿ ಸಿಂಪಲ್ ಅಂತ ಹೇಳ್ಬೋದು ಸರ್, ಜಾಸ್ತಿ ಸಿಂಪಲ್, ಬಟ್ ಅಷ್ಟೇ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. ಒಂದು ಸ್ವಲ್ಪ ದಿನ ಅಷ್ಟೇನೆ ಸರ್, ಇಂಡಿಯಾ ಟೋಟಲ್ ಆಗಿ ಇದೊಂದು ಟ್ರೆಂಡ್ ಕ್ರಿಯೇಟ್ ಮಾಡುತ್ತೆ ಈ ಪ್ರಾಡಕ್ಟ್. ಟ್ರೆಂಡ್ ಅಂತೀರಾ? ಪಕ್ಕಾ ಕ್ರಿಯೇಟ್ ಮಾಡುತ್ತೆ ಸರ್. ಇದ್ರ ಮೇಲೆ ಎಷ್ಟು ವೇಟಿನ ಪಾತ್ರೆಗಳನ್ನ ಇಡಬಹುದು ನಾವು ಸರ್? ಇದ್ರ ಮೇಲೆ 5 ರಿಂದ 6 kg weight ನ ಪಾತ್ರೆ ಇಟ್ಕೋಬಹುದು. ನೀವು ಮನೆಗಳಲ್ಲಿ ಸಿಂಪಲ್ ಆಗಿ ಯೂಸ್ ಮಾಡ್ಲಿಕ್ಕೆ ಮಾತ್ರ ಇದು. ನಿಮಗೆ ಕಮರ್ಷಿಯಲ್ ಬೇಕಾದ್ರೆ ಕಮರ್ಷಿಯಲ್ ಕೂಡ ಇದೆ ಸರ್ ನಮ್ಮ ಹತ್ರ. ಬಟ್ ಇದು ಡೊಮೆಸ್ಟಿಕ್ ಪರ್ಪಸ್, ಅಂದ್ರೆ ಮನೆಗಳಿಗೆ ಮಾತ್ರ ಯೂಸ್ ಆಗಂತ ಸ್ಟವ್ ಸರ್ ಇದು. ನೀವು ಹೇಳ್ತಾ ಇರೋದು ಇದರಲ್ಲೇ ಕಮರ್ಷಿಯಲ್ ಕೊಡ್ತೀರಾ? ಕಮರ್ಷಿಯಲ್ ಕೂಡ ಇದೆ ಸರ್ ಇದರಲ್ಲಿ. ಅದೆಷ್ಟು kg ವರೆಗೆ ಇಟ್ಕೋಬಹುದು ಸರ್? ಅದರಲ್ಲಿ 50 kg 60 kg ವರೆಗೂ ಇಟ್ಕೊಂಡು ನೀವು ಆರಾಮಾಗಿ ಅಡಿಗೆಯನ್ನು ತಯಾರು ಮಾಡ್ಕೋಬಹುದು. ಅದು ಎಲೆಕ್ಟ್ರಿಕ್? ಅದು ಎಲೆಕ್ಟ್ರಿಕ್ ಸರ್, ಇನ್ಫ್ರಾರೆಡ್ ಸರ್. ಅದ್ರ ಮೇಲೆ ಕೂಡ ಯಾವ್ದೇ ತರ ಪಾತ್ರೆ ಇಟ್ಕೋಬಹುದು, ಯಾವ್ದೇ ಪಾತ್ರೆ ಕೂಡ ಯೂಸ್ ಮಾಡಬಹುದು. ಓಕೆ, ಸೂಪರ್. ಬನ್ನಿ, ಈಗ ಏನ್ ಮಾಡ್ತಾ ಇದ್ದೀರಾ ಸದ್ಯಕ್ಕೆ? ಸರ್ ಈಗ ಸದ್ಯಕ್ಕೆ ನಾನು ನಿಮಗೆ ಸಿಂಪಲ್ ಆಗಿ ಎಲ್ಲರಿಗೂ ಒಂದು ಅರ್ಥ ಆಗೋ ತರ ಒಂದು ಸ್ವಲ್ಪ ಬಿಸಿನೀರು ತೋರಿಸ್ಕೊಡ್ತೇನೆ. ಮತ್ತೆ ನಿಮ್ಗೆ ಒಂದು ಟೀ ಅಂತ ಮಾಡ್ತೀನಿ ಸರ್ ನಾನು. ಇದು ನೋಡಿ ಸರ್, 6 amp ಸಾಕೆಟ್. ಇದು ನಾರ್ಮಲಿ 6 amp ಸಾಕೆಟ್ ನಾರ್ಮಲ್ ಮನೆ ಕರೆಂಟ್ ಯೂಸ್ ಮಾಡ್ಕೊಳ್ಳುವಂಥದ್ದು. ಮೊಬೈಲ್ ಚಾರ್ಜಿಂಗ್ ಯಾವ್ದಕ್ಕಾದ್ರೆ ಹಾಕ್ತಿವೋ ಸೇಮ್ ಅದೇ ಪಾಯಿಂಟ್ ಯೂಸ್ ಮಾಡ್ಕೋಬಹುದು ಸರ್. ಜನರಲ್ ಕರೆಂಟ್ ಹಾಕೋಬಹುದು. ನೋಡಿ ಈಗ ಹಾಕಿದೀನಿ ಸರ್. ಸರಿ, ಹಾಕಿದ್ದೀನಿ ನೋಡಿ. ಈಗ ಆನ್ ಆಗಿದೆ ಸರ್, ಇಲ್ಲಿ ಆನ್ ಆಗಿದೆ. ಈಗ ನೋಡಿ ನಾನು ನೆಕ್ಸ್ಟ್ ಆನ್ ಮಾಡ್ತೀನಿ ಸರ್. ಇಲ್ಲಿ ಆನ್ ಆಫ್ ಬಟನ್ ಇದೆ ನೋಡಿ ಸರ್, ಟಚ್ ಇದೆ ಸರ್ ಟೋಟಲ್. ಇದು ಆನ್ ಮಾಡಿದೆ, ಬಟ್ ಇದು ನಿಮ್ಗೆ ಇಲ್ಲಿ ಆನ್ ಆಗಲ್ಲ ಸರ್, ಬರಲ್ಲ. ಆನ್ ಬರಲ್ಲ. ಮತ್ತೆ ನೀವು ಏನ್ ಮಾಡ್ಬೇಕಂದ್ರೆ ಫಂಕ್ಷನ್ಸ್ ಅಂತ ಇರುತ್ತೆ, ಇದ್ರ ಮೇಲೆ ಪ್ರೆಸ್ ಮಾಡ್ಬೇಕು ಸರ್. 2200 ವೋಲ್ಟ್ಸ್ ಸರ್. ಇದು ಮತ್ತೆ ಏನಪ್ಪಾ ಅಂದ್ರೆ ಇದು ನಿಮ್ಗೆ ಓವರ್ ಹೀಟಿಂಗ್ ಬರಲ್ಲ ಸರ್. ಇದು ಲಿಮಿಟ್ ಹೀಟಿಂಗ್ ಇರುತ್ತೆ. ನಿಮ್ಗೆ ಏನಾದ್ರು ಹೀಟ್ ಜಾಸ್ತಿ ಆಗುತ್ತೆ, ನಿಮ್ ಸುತ್ತಲೂ ಜಾಸ್ತಿ ಹೀಟ್ ಬಂದ್ಬಿಡುತ್ತೆ ಅಂತದ್ದು ಏನಿರಲ್ಲ ಸರ್. ನೀವು ಎಷ್ಟೇ 1 hour 2 hour 5 hours 10 hours ಯೂಸ್ ಮಾಡಿದ್ರು ಕೂಡ ಸೇಮ್ ಹೀಟ್ ಅಲ್ಲಿ ಇರುತ್ತೆ ಸರ್ ನಿಮ್ಗೆ. ಮತ್ತೆ ಇದು ಹೀಟ್ ನ ಕಂಟ್ರೋಲ್ ಮಾಡೋ ಇದು ಕೂಡ ಆಪ್ಷನ್ ಇದೆ ಸರ್ ಇದರಲ್ಲಿ. ಆಟೋಮೆಟಿಕ್ ಹೀಟ್ ಕಂಟ್ರೋಲ್ ಆಗುತ್ತೆ ಸರ್ ಇದರಲ್ಲಿ. ಈಗ ನೋಡಿ ಸರ್, ನಿಮ್ಗೆ ನೀರನ್ನ ಇಡ್ತಾ ಇದ್ದೀನಿ. ಈಗ ನೋಡಿ ಬೌಲ್, ನಾರ್ಮಲ್ ಬೌಲ್ ಇಡ್ತಿದ್ದೀನಿ ನಾನು. ನೋಡ್ಕೊಬಂದು ನೀವು ಆಗ್ಲೇ ಸ್ವಲ್ಪ ಹೀಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೇವಲ ಸೆಕೆಂಡ್ಗಳಲ್ಲಿ ಹೀಟ್ ಆಗಿಬಿಡುತ್ತೆ. ಇದು ಯಾವುದೇ ಇಂಡಕ್ಷನ್ ಕುಕ್ ಟಾಪ್ ಆಗ್ಲಿ ಬ್ಯಾಕ್ ಆಗ್ಲಿ ಅಲ್ಲ, ಮಾಮೂಲಿ ಇದು ಬ್ಯಾಕ್. ಇದನ್ನ ನೀವು ಇದ್ರ ಮೇಲೆ ಆರಾಮಾಗಿ ಇಟ್ಕೋಬಹುದು. ಓಕೆ, ಈಗ ನೋಡಿ ಸರ್, ಆಗ್ಲೇ ಹೊಗೆ ಬರ್ತಾ ಇದೆ ಪಟ್ ಪಟ್ ಅಂತ. ಹಾಗೆ ಆಲ್ರೆಡಿ ಹೊಗೆ ಸ್ಟಾರ್ಟ್ ಆಯ್ತು. ನೀರ್ ಹಾಕಿ ಸರ್ ಇದಕ್ಕೆ. ನೋಡಿ ಸರ್, ಈಗ ನೀರ್ ಹಾಕ್ತಿದ್ದೇನೆ ನೋಡಿ ವೀಕ್ಷಕರೇ, ಇಷ್ಟು ಕ್ವಿಕ್ ಆಗುತ್ತೆ ಇದು. ಹೌದು ಸರ್. ಓಹೋ, ಇದು 2200 ಇದೆಯಲ್ಲ, ಕಂಟ್ರೋಲ್ ಮಾಡೋದು ಹೆಂಗೆ ಸರ್? ಇದು ಕಂಟ್ರೋಲ್ ಮಾಡೋದು ಬಂದು ನಿಮಗೆ ಗ್ಯಾಸ್ ಕಂಟ್ರೋಲ್. ನಾನು ನಿಮ್ಗೆ ಮತ್ತೆ ತೋರಿಸ್ಕೊಡ್ತೇನೆ. ಇದು ನೋಡ್ಕೊಳ್ಳಿ, ಒಂದು ರೇಂಜ್ ಆಫ್ ಫ್ಲೇಮಲ್ಲಿ ನಿಮ್ಗೆ ಒಂದು ರೇಂಜ್ ಆಫ್ ಹೀಟಲ್ಲಿ ಯಾವ್ದು ಎಷ್ಟು ಬೇಗ ಹೀಟ್ ಆಗುತ್ತೆ ಅಂತೇಳಿ ಒಂದು ಸಿಂಗಲ್ ಸೆಟ್ ನೋಡಿ ಐಡಿಯಾ ಬಂದ್ಬಿಡುತ್ತೆ. ಮತ್ತೆ ನಾನು ನಿಮಗೆ ಚೇಂಜ್ ಮಾಡಿ ತೋರಿಸ್ತೀನಿ ಸರ್. ಓಕೆ 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 ಓಕೆ.
ನೋಡಿ ಇಷ್ಟು ಫ್ಲೇಮ್ ಬರ್ತಾ ಇದೆ, ಗೊತ್ತಾಗುತ್ತೆ ನಮ್ಮ ಕೆಳಗಡೆ ಬರ್ತಾ ಇರುವಂಥದ್ದು. ಸರ್. ಬಟ್ ಅಷ್ಟೇ ಬೇಗ ನಿಮಗೆ ಇಲ್ಲಿ ಬಿಸಿ ಕೂಡ ಸ್ಟಾರ್ಟ್ ಆಯಿತು ನೋಡಿ, ನೀರು ಒಳಗಡೆ ಹೊಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಕ್ವಿಕ್ ಆಗುತ್ತೆ. ಕ್ವಿಕ್ ಆಗೋಯ್ತು ಸರ್, ಆಲ್ರೆಡಿ ರೆಡಿ ಸರ್. ಇನ್ನು ನೀವು ಇನ್ನೊಂದು 1 ನಿಮಿಷದ ಒಳಗಡೆ ನೀರು ಬಿಸಿ ಆಗೋಗ್ಬಿಡುತ್ತೆ. ಮತ್ತೆ ಒಂದು ಸ್ವಲ್ಪ ಹಾಲು ಹಾಕೊಂಡ್ರೆ 1 ನಿಮಿಷ 1.5 ನಿಮಿಷ ಅಷ್ಟೇ, ಇಲ್ಲ 2 ನಿಮಿಷ ಜಾಸ್ತಿ, 5 ನಿಮಿಷದೊಳಗಡೆ ನಿಮ್ಗೆ ಟೀ ರೆಡಿ ಆಗೋಗ್ಬಿಡುತ್ತೆ ಸರ್ ಮನೆಯಲ್ಲಿ. ಸಿಂಪಲ್ ಆಗಿ ನಿಮ್ಗೆ ಗ್ಯಾಸ್ಗಾದ್ರೆ 10 ರಿಂದ 15 ನಿಮಿಷ ಬೇಕು, ನಿಮ್ಗೆ ಇದ್ರಲ್ಲಿ ಆ ಥರ ಇಲ್ಲ ಸರ್. ಫಾಸ್ಟ್ ಹೀಟಿಂಗ್ ಇರೋ ಕಾರಣ ಪಟ 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 ಹೀಟ್ ಆಗೋಗ್ಬಿಡುತ್ತೆ ಸರ್. ರೈಸು ಸಾಂಬಾರು ಎಲ್ಲ ಮಾಡ್ಬೋದು, ಎಲ್ಲ ಯಾವುದೇ ಥರ ಸರ್. ನಿಮ್ಗೆ ಏನು ಬೇಕು, ಬಿರಿಯಾನಿ ಬೇಕು, ಅನ್ನ ಬೇಕು, ನಾರ್ಮಲ್ ಅನ್ನ, ಏನೇ ಬೇಕಾದರೂ ಮಾಡ್ಕೋಬೋದು ಸರ್. ಕರ್ರೀಸ್ ಕೂಡ ಮಾಡ್ಕೋಬೋದು ನಿಮಗೆ. ಮತ್ತೆ ಇದರಲ್ಲಿ ವ್ಯಾಲ್ಯೂಮ್ ಕಂಟ್ರೋಲ್ ಇರುತ್ತೆ, ಟೆಂಪರೇಚರ್ ಕಂಟ್ರೋಲ್ ಇರುತ್ತೆ, ಅದನ್ನ ಕೂಡ ನೀವು ಇದನ್ನ ಯೂಸ್ ಮಾಡ್ಕೋಬೋದು ಸರ್. ನೋಡಿ ಸರ್, ಒಂದ್ಸಲ ಬಂದು ನೋಡಿ ಸರ್, ಹೊಗೆ ಬರ್ತಾ ಇದೆ ಸರ್, ಸ್ಟಾರ್ಟ್ ಆಯ್ತು, ಹೊಗೆ ಸ್ಟಾರ್ಟ್ ಆಗಿದೆ ಸರ್. ಅದೇ ಪ್ರಕಾರವಾಗಿ ನಿಮಗೆ ನೋಡಿ ಹೀಟ್ ಕೂಡ ಇದಾಗುತ್ತೆ ನೋಡಿ ಇದರಲ್ಲಿ. ಹೊಗೆ ಬರ್ತಾ ಇದೆ, ಅದ್ರ ಜೊತೆಗೆ ಬೊಬ್ಬೆಗಳು ಕೂಡ ಬರುತ್ತೆ ಸರ್, ಕೂಡ ಸ್ಟಾರ್ಟ್ ಆಗುತ್ತೆ. ಓಕೆ, ಯೂಶುವಲಿ ಒಂದು ರೈಸ್ ಮಾಡಬೇಕು, ಸಾಂಬಾರ್ ಮಾಡಬೇಕು ಅಂದ್ರೆ ಟೈಮ್ ಎಷ್ಟು ತಗೊಳುತ್ತೆ ಸರ್? ಸರ್ ಒಂದು 15 ನಿಮಿಷದ ಒಳಗಡೆನೆ ನಿಮ್ಗೆ ಆರಾಮಾಗಿ ಒಂದು 4 ಜನಕ್ಕೆ 5 ಜನಕ್ಕೆ ಆಗಂತ ಊಟನ ಆರಾಮಾಗಿ ನೀವು ತಯಾರು ಮಾಡ್ಕೋಬಹುದು. ಇದ್ರ ಮೇಲೆ ತವಾ ಇಟ್ಕೊಂಡು ಡೈರೆಕ್ಟ್ ಆಗಿ ದೋಸೆ ಎಲ್ಲ ಇರಬಹುದು, ದೋಸೆ ಆರಾಮಾಗಿ ಹಾಕೋಬಹುದು ಸರ್. ದೋಸೆ ಕೂಡ ಹಾಕೋಬಹುದು, ಚಪಾತಿ ಎಲ್ಲ ಮಾಡ್ಬೋದು, ಚಪಾತಿ ಕೂಡ ಮಾಡ್ಕೋಬಹುದು ಸರ್, ಎಲ್ಲ ಮಾಡ್ಬೋದು, ಚಪಾತಿ ಮಾಡ್ಕೋಬಹುದು, ದೋಸೆ ಮಾಡ್ಕೋಬಹುದು. ಅದು ಕೂಡ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಡೆಮೋ ತೋರಿಸ್ಕೊಟ್ಬಿಡ್ತಾನೆ. ಟೀ ಜೊತೆಗೆ ಅದು ಒಂದ್ ಸ್ವಲ್ಪ ಮಾಡ್ಬಿಡೋಣ, ಮಾಡಿ ನೋಡ್ಬಿಡೋಣ. ನೋಡಿ ಸರ್, ಆಗ್ಲೇ ಬೊಬ್ಬೆಗಳು ರೆಡಿ ಆಗಿದೆ, ಮಾತುಕತೆ ನಡೀತಾ ಇದೆ. 1 ನಿಮಿಷ ಆಯ್ತು ಸರ್, ನಿಮ್ಮ ಟೈಮಿಂಗ್ ನೀವೇ ನೋಡ್ಕೋಬಹುದು. ಆಗ್ಲೇ ಬೊಬ್ಬೆಗಳು ರೆಡಿ ಸರ್. ಶುರು ಸರ್. ನೀರು ಕಾಸ್ಬಿಟ್ರೆ ಸ್ವಲ್ಪ ಆಫ್ ಮಾಡ್ತೀನಿ ಒಂದ್ಸತಿ, ಓಕೆನಾ? ಮಾಡಿ ಸರ್. ಇಲ್ಲಿ ಹಾಟ್ ಅಂತ ಬರ್ತಾ ಇದೆ. ಹೌದು ಸರ್. ಸೊ ಇದ್ರ ಒಳಗಡೆ ಬಿಸಿ ಇದೆ ಅಂತ ಸರ್. ಈಗ ನೋಡ್ಕೊಳ್ಳಿ, ಇದು ಬಿಸಿ ಇದೆ. ಇಲ್ಲಿ ಮಾರ್ಕ್ ಏನಾದ್ರೂ ಇದೆಯೋ ಸರ್, ಈ ಮಾರ್ಕ್ ಸೆಂಟ್ರಲ್ ಮಾತ್ರ ಒಂದು 5 ರಿಂದ 6 ನಿಮಿಷ ಹೀಟ್ ಇರುತ್ತೆ. ಬಿಸಿ ಇರಲ್ವಾ? ಇಲ್ಲಿ ಮುಟ್ಟಿ ಸರ್, ನೋಡಿ ಸರ್, ನಾನು ಇಲ್ಲೇ ಕೈ ಇಟ್ಟಿದ್ದೀನಿ ನೋಡಿ ಸರ್. ಬಿಡಿ ಸರ್. ಹಾ ಸರ್, ನೋಡಿ ವೀಕ್ಷಕರೇ, ಇಲ್ಲಿ ಬಿಸಿ ಇಲ್ಲ, ಇಲ್ಲಿ ಬಿಸಿ ಇಲ್ಲ. ಹೌದು ಸರ್. ಇಲ್ಲಿ ಕೈ ಇಡ್ತೀನಿ, ಇಲ್ಲಿ ಬಿಸಿ ಇಲ್ಲ. ಹೌದು ಸರ್. ಈ ಕಡೆ ಕೈ ಇಡ್ತೀನಿ, ಇಲ್ಲಿ ಬಿಸಿ ಇಲ್ಲ. ಹೌದು, ಓನ್ಲಿ ಸಾರ್ ಹೇಳ್ದಂಗೆ ಮಾತ್ರ ಬಿಸಿ ಬರುತ್ತೆ ಸರ್. ಇಷ್ಟು ಹಿಡಿದ್ರು ಗೊತ್ತಾಗ್ಬಿಡುತ್ತೆ ನಮ್ಗೆ. ಹೌದು ಸರ್. ಜಸ್ಟ್ ಹಿಂಗ್ ಹಿಡಿದ್ರೆ ಸಾಕು, ಬಿಸಿ ಗೊತ್ತಾಗುತ್ತೆ ಸರ್. ಹೌದು ಸರ್. ಬಟ್ ಇಲ್ಲೆಲ್ಲೂ ನಿಮ್ಗೆ ಬಿಸಿ ಇಲ್ಲ, ನೀವೇನು ಎದುರ್ಕೋಬೇಕಾಗಿಲ್ಲ. ಓಕೆ, ಇಲ್ಲಿ ಬಿಸಿ ಇರುತ್ತೇನಪ್ಪ ಇಲ್ಲ ವೀಕ್ಷಕರೇ, ನೀವು ಆರಾಮಾಗಿ ಮುಟ್ಬಹುದು, ಏನು ತೊಂದರೆ ಇಲ್ಲ ಅಲ್ವಾ? ಹೌದು ಸರ್. ಇನ್ನೊಂದು ಮಾತು ಕೂಡ ಹೇಳ್ಬಿಡಿ ಸರ್. ಚಳಿಗಾಲ ಮಳೆಗಾಲದಲ್ಲಿ ಆಚೆಯಿಂದ ಬಂದಿರ್ತೀವಿ ನಾವು, ಆ ಟೈಮಲ್ಲಿ ಕೈ ಬಿಸಿ ಮಾಡ್ಕೋಬಹುದು, ಕೈ ಬಿಸಿ ಮಾಡ್ಕೊಳ್ಳಿಕ್ಕೆ ಕೂಡ ಒಳ್ಳೆ ಆಪ್ಷನ್ ಅಂತ. ವೀಕ್ಷಕರೇ, ಹೆಂಗ್ ಬರ್ತಿದೆ ಸರ್ ಅಸಲು ಹೀಟು? ಕೈ ಕಾಲ್ ಬಿಸಿ ಮಾಡ್ಕೊಳ್ಳೋದಕ್ಕೆ ಆರಾಮಾಗಿ ಬಿಸಿ ಮಾಡ್ಕೋಬಹುದು ಸರಿ. ಬಾಣಂತಿರಿಗೆಲ್ಲ ಬಿಸಿ ಮಾಡ್ಬೇಕಾಗುತ್ತೆ, ಅವರಿಗೆಲ್ಲ ಆರಾಮಾಗಿ ಇದ್ರಲ್ಲಿ ಆರಾಮಾಗಿ ಬಿಸಿ ಮಾಡ್ಕೋಬಹುದು ಸರ್. ದೊಡ್ಡ ಕರೆಂಟಿನ ಖರ್ಚಿಲ್ಲ. ಎರಡನೇದು ಬೇಗ ಕೂಡ ಹೀಟ್ ಮಾಡ್ಕೋಬಹುದು ಸರ್ ಅನ್ನೋದು. ಈಗ ಫಸ್ಟ್ ನಾನು ಟೀ ಪೌಡರ್ನ ಹಾಕ್ತೇನೆ, ಡಿಕಾಕ್ಷನ್ ಮಾಡ್ಬಿಡ್ತೀರಾ? ಡಿಕಾಕ್ಷನ್ ಮಾಡ್ತೀನಿ ಸರ್. ಇದು ಯಾರೇನು ಅಂದ್ಕೋಬೇಡಿ, ಯಾಕೆಂದ್ರೆ ಕೆಲವರು ಏನ್ ಮಾಡ್ತಾರಪ್ಪ ಅಂದ್ರೆ ಫಸ್ಟ್ ಹಾಲು ಹಾಕ್ತಾರ, ಮತ್ತೆ ಟೀ ಪುಡಿ ಹಾಕ್ತಾರ. ಸೊ ನಾವೀಗ ಟೀ ಮಾಡ್ತಿರೋ ರೀತಿ ಸ್ವಲ್ಪ ಡಿಫ್ರೆಂಟ್ ಆಗಿ ಅಂದ್ಕೊಳ್ತಾ ಇದ್ದೀನಿ. ಸರಿ, ಓಕೆ. ಸೊ ಟೀ ಪೌಡರ್ ಹಾಕ್ಬಿಡೋಣ. ಡಿಕಾಕ್ಷನ್ ರೆಡಿ ಆಯ್ತು. ಸೊ ಯಾರಿಗೆ ಡಿಕಾಕ್ಷನ್ ಬೇಕು ಇವಾಗಲೇ ತಕೊಂಡ್ಬಿಡ್ಬೋದು. ಹಾಂ ಸರ್. ಯಾರ್ಯಾರು ಮಿಲ್ಕ್ ಬೇಕು, ಶುಗರ್ ಹಾಕ್ಬಿಡಿ ಸರ್, ಸ್ವಲ್ಪ ಶುಗರ್ ಹಾಕ್ಬಿಡ್ಲಾ? ಹಾಕ್ಬಿಡಿ. ಹಾಂ, ಓಕೆ ಸರ್. ಟೀ ರೆಡಿ ಮಾಡ್ಬಿಡೋಣ ಇವಾಗ. ಸೊ ವೀಕ್ಷಕರೇ, ನಿಮ್ಮ ಪರವಾಗಿ ನಾನೇ ಟೀ ಕುಡಿತೀನಿ ಇವಾಗ. ಸರ್ ಒಂದು ಒಳ್ಳೆ ಟೀ ಮಾಡ್ತವ್ರೆ ನೋಡಿ. ಇನ್ಫ್ರಾರೆಡ್ ಕುಕ್ ಟಾಪ್ ಪಕ್ಕದಲ್ಲೆಲ್ಲ ಮುಟ್ಟಿದ್ರು ಎಲ್ಲೂ ಹೀಟ್ ಇಲ್ಲ, ಎಲ್ಲೂ ಹೀಟ್ ಬರೋದಿಲ್ಲ ಸರ್. ಎಲ್ಲೂ ಹೀಟ್ ಬರೋದಿಲ್ಲ. ಟೋಟಲಿ ಟಫ್ ಅಂಡ್ ಗ್ಲಾಸ್ ಆಗಿರೋ ಕಾರಣ ನಿಮ್ಗೆ ಏನಾದ್ರೂ ಏರಿಯಾ ಇದು ಬರುತ್ತೋ, ಟೆಂಪರೇಚರ್ ರೈಸ್ ಆಗುತ್ತೋ, ಆ ಏರಿಯಾದಲ್ಲಿ ಮಾತ್ರ ನಿಮ್ಗೆ ಹೀಟ್ ಬರೋಕ್ಕೆ ಚಾನ್ಸು. ಮಿಕ್ಕ ನೀವು ಯಾವುದೇ ಟೈಮಲ್ಲಿ ಎಷ್ಟೇ ಮುಟ್ಕೊಂಡ್ರು ಕೂಡ ನಿಮ್ಗೆ ಹೀಟ್ ಆಗೋ ಚಾನ್ಸ್ ಇರಲ್ಲ. ಇದು ಡಿಕಾಷನ್ ಆಗ್ತಾ ಇರಲಿ ಸರ್. ಇದ್ರಲ್ಲಿ ಒಂದು ಸ್ವಲ್ಪ ಫೀಚರ್ಸ್ ಹೇಳ್ಬಿಡ್ತೇನೆ ಸರ್. ಇದು ಚೈಲ್ಡ್ ಲಾಕ್ ಅಂತ ಹೇಳಿ, ಇದೇನಕ್ಕೆ ನಿಮ್ಗೆ ಆಸ್ ಸೇಫ್ಟಿ ಪರ್ಪಸ್ಗೆ ಹೇಳಿ ನೀವು ಒಂದು ಸ್ವಲ್ಪ ಇದನ್ನ ಪ್ರೆಸ್ ಮಾಡ್ಕೊಂಡಿದ್ರೆ ಮಾತ್ರ ಲಾಕ್ ಆಗಂತ ಸರ್. ಮತ್ತೆ ಇದನ್ನ ನಿಮ್ಗೆ ಏನಾದ್ರು ಆಫ್ ಮಾಡಬೇಕು ಅಂತಂದ್ರೆ ಮತ್ತೆ ಲಾಂಗ್ ಪ್ರೆಸ್ ಮಾಡ್ಕೊಂಡೇ ಇರಬೇಕಾಗುತ್ತೆ ಸರ್. ನೋಡಿ ನಾನು ಎಷ್ಟೊತ್ತು ಪ್ರೆಸ್ ಮಾಡ್ತಾ ಇದೀನಿ ಅಂತ ಹೇಳಿ. ಕೆಲವರು ಏನ್ ಮಾಡ್ತಾರೆ, ಹಿಂಗೆ ಪ್ರೆಸ್ ಮಾಡಿಬಿಟ್ಬಿಡ್ತಾರೆ, ಆಗ್ಲಿಲ್ಲ ಅಂತ ಯೋಚನೆ ಮಾಡ್ತಾರೆ. ಹಂಗೆ ಮಾಡಬೇಡಿ, ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ, ಅವಾಗ ಚೈಲ್ಡ್ ಲಾಕ್ ಆಗುತ್ತೆ ಸರ್. ಅದು ಮತ್ತೆ ಅನ್ಲಾಕ್ ಬಂದು ಈಗ ಅನ್ಲಾಕ್ ಆಗಿದೆ. ಸೊ ಚೈಲ್ಡ್ ಲಾಕ್ ಆದಾಗ ಯಾವ್ದು ಪ್ರೆಸ್ ಮಾಡಿದ್ರು ಕೂಡ ವರ್ಕ್ ಆಗಲ್ಲ, ಯಾವ್ದು ಬಟನ್ ಆಗ್ಲಿ ಮಕ್ಕಳು ಇದು ಮಾಡಬಾರ್ದು ಅಂತ. ಹೌದು ಸರ್. ಇದನ್ನ ಮತ್ತೆ ಲಾಂಗ್ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ ನೋಡಿ ವೀಕ್ಷಕರೇ. ಇವಾಗ ನೀವು ಬೇಕಾದ್ರೆ ರೈಸ್ ಮಾಡ್ಕೋಬಹುದು, ಕಡಿಮೆ ಮಾಡ್ಕೋಬಹುದು, ಟೈಮರ್ ಎಲ್ಲ ಮಾಡಿ. ಈ ನಾಬ್ ನೋಡಿ ಸರ್, ಇದು ಗ್ಯಾಸ್ ಕಂಟ್ರೋಲ್ ತರ ಲೆಕ್ಕ ನೋಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು, 200 ವ್ಯಾಟ್ಸ್ ಅಂದ್ರೆ ಫುಲ್ ಕಡಿಮೆ ಸರ್. 100 ವ್ಯಾಟ್ಸ್ ನಿಮ್ಗೆ 100 ಅಲ್ಲಿ ಇಟ್ರೆ ನೀಟಾಗಿ ಫುಲ್ ಕಡಿಮೆ ಸರ್. ಇದು ತುಂಬಾ ಕಮ್ಮಿ. ಇನ್ಸ್ಟೆಂಟ್ ಆಗಿ ಬಿಸಿ ಬೇಕಪ್ಪ ಅಂದ್ರೆ ನಿಮ್ಗೆ ಎಷ್ಟು ಇದ್ರಲ್ಲಿ ಬೇಕೋ ಅಷ್ಟ್ರಲ್ಲಿ ಇಟ್ಕೊಂಡು ನೀವು ಇದನ್ನ ಯೂಸ್ ಮಾಡ್ಕೋಬಹುದು ಸರ್. ಜಾಸ್ತಿ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ಸರ್. ಕಂಪೇರ್ಡ್ ಟು ಗ್ಯಾಸ್ 2 ಟೈಮ್ ಬೆಸ್ಟ್ ಸರ್. ಇದು 2 ಟೈಮ್ ಬೆಸ್ಟ್ ಸರ್. ಇದು ನೀವು ಬೇಕಾದ್ರೆ ನೀವು ಡೈರೆಕ್ಟ್ ಆಗಿ ಜಾಸ್ತಿ ಜನ ತಗೊಂಡಿರೋರು ಹೇಳಿದ್ದಾರೆ ಆಲ್ರೆಡಿ. ನಮ್ಮ ಹತ್ರ ಜಾಸ್ತಿ ಸೇಲ್ ಆಗಿದೆ ಸರ್, ಕರ್ನಾಟಕದಿಂದ ಕೊಟ್ಟಿದ್ದೇವೆ. ಅವ್ರು ಕೂಡ ಜಾಸ್ತಿ ಜನ ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ ಗ್ಯಾಸ್ ಕಂಪೇರ್ ಮಾಡಿದಾಗ. ಸ್ವಲ್ಪ ಗ್ಯಾಸ್ ಜೊತೆಗೆ ಇದನ್ನು ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಕೆಲವರ ಗ್ಯಾಸ್ನೇ ಬಿಟ್ ಮಾಡಿದ್ದಾರೆ ಸರ್. ಓಕೆ ಸರ್, ಹಾಲಾಗಿ ಸರ್. ಆಯ್ತು, ರೆಡಿ ಆಯ್ತು.
ನೋಡಿ ಸರ್ ಡಿಕಾಷನ್ ಯಾವ ಥರ ಇದೆ ಅಂತ. ಈಗ ಹಾಲು ಹಾಕ್ಬಿಟ್ಟು ಕುದಿಸ್ಬಿಡೋಣ ಅಲ್ವಾ? ಹಾಂ ಸರ್, ಸಾಕ್ಬಿಡಿ ಸರ್. ಹಾಂ, ಈಗ ನೋಡಿ ಸರ್ ಇಷ್ಟು ಕುದೀತಾ ಇತ್ತಲ್ವಾ, ಈಗ ಸ್ವಲ್ಪ ಕಡಿಮೆ ಆ್ಯಡ್ ಆಗಿದೆ, ಮಾಡಿದ್ವಿ ನಾವು. ಆ್ಯಡ್ ಮಾಡಿದ್ವಿ, ಅದಕ್ಕೆ ಕಡಿಮೆ ಆಗಿದೆ. ಈಗ ಮತ್ತೆ ಹಂಗೆ ಸ್ಟಾರ್ಟ್ ಆಗುತ್ತೆ ನೋಡಿ ಸರ್ ಕುದಿಯೋಕ್ಕೆ. 2 ನಿಮಿಷದಲ್ಲೆಲ್ಲ ಒಂದು ಟೀ ರೆಡಿ. ಹಾಂ, ಟೀ ರೆಡಿ ಆಗೋಗ್ಬಿಡುತ್ತೆ ಸರ್ ಸಿಂಪಲ್ ಆಗಿ. ಹಾಂ, ಆ ಥರ. ಸೊ ವೀಕ್ಷಕರೇ ನೋಡ್ಬೋದು, 2 ನಿಮಿಷದಲ್ಲಿ ಟೀ ರೆಡಿ. ಸರ್. ಹಾಂ ಸರ್, ಟೀ ರೆಡಿ ಕುದೀತಾ ಇದೆ ನೋಡಿ, ಯಾವ ರೇಂಜಲ್ಲಿ ಕುದೀತಾ ಇದೆ ಅಂತ ಹೇಳಿ. ಈಗ ನಾನು ಕಂಟ್ರೋಲ್ ಮಾಡದೇ ಇದ್ರೆ ಇದು ಆಚೆ ಬಿಡುತ್ತೆ. ಕಂಟ್ರೋಲ್ ಮಾಡಿ ಸರ್, ಕಂಟ್ರೋಲ್ ಮಾಡಿ. ಓಕೆ, ಸೊ ಟೀ ರೆಡಿ ಆಯ್ತು. ಟೀ ರೆಡಿ, ಗಮ ಟೀ ರೆಡಿ ಆಗಿದೆ. ಗಮ್ ಅಂತ ಇದೆ ಸರ್. ಸರ್ ನೆಕ್ಸ್ಟ್ ಏನ್ ನೋಡ್ತಾ ಇದೀವಿ ಸರ್? ಈಗ ಮಣ್ಣಿನ ಪಾತ್ರೆಯಲ್ಲಿ ಒಂದು ಹಾಲನ್ನ ಕುದಿಸುವಂತ ಪ್ರಯತ್ನ ಮಾಡೋಣ ಸರ್. ಮಾಡೋಣ ಅಂತೀರಾ? ಪ್ರಯತ್ನ ಏನ್ ಸರ್? ಆಗುತ್ತೆ, ಮಾಡಿ ಸರ್. ನೀವು ಆಗುತ್ತೆ ಅಲ್ಲ ಹೇಳ್ತಿರಂತದ್ದು. ಈಗ ನೋಡಿ ಸರ್, ಈಗ ಇಟ್ಟಿದ್ದೇನೆ, ಆನ್ ಮಾಡ್ತಿದ್ದೇನೆ ಸರ್. ಆನ್ ಫಂಕ್ಷನ್ ಒತ್ತಿದ್ರೆ ಆಯ್ತು ಸರ್, ಒತ್ತಿದಾಯ್ತು. ಈಗ ನೋಡಿ ಸರ್, ನೋಡಿ ವೀಕ್ಷಕರೇ, ಮಣ್ಣಿನ ಪಾತ್ರೆ ಇಟ್ಟಿದ್ದಾರೆ ಸರ್. ಈಗಲೇ ಇಟ್ಟಿದ್ದು ನೋಡಿ, ಆಗ್ಲೇ ಅಂದ್ರೆ ನಿಮ್ ಮಣ್ಣಿನ ಪಾತ್ರೆಗೆ ಕೂಡ ಬೇಗ ಬಿಸಿ ಆಗುತ್ತೆ ಸರ್. ನೋಡಿ, ಇನ್ನು ನೀರು ಕೂಡ ತಳದಲ್ಲಿ ಇದೆ ಸರ್ ಲೈಟ್ ಆಗಿ. ಆಗ್ಲೇ ನೋಡಿ ಬಿಸಿ ಸ್ಟಾರ್ಟ್ ಆಗೋಯ್ತು. ಈಗ ಹಾಲು ಹಾಕ್ಲಿ ಸರ್? ಹಾಲಾಕಿ ಸರ್, ಹಾಲಾಕಿ ಸರ್. ಹಾಲು ಕುದಿಸ್ಬಿಡೋಣ. ಹಳೆ ಕಾಲದಲ್ಲಿ ಹಳ್ಳಿ ಕಡೆ ಎಲ್ಲ ಮಣ್ಣಿನ ಪಾತ್ರೆನೇ ಯೂಸ್ ಮಾಡ್ತಾ ಇದ್ರು. ಹೌದು ಸರ್, ಹೌದು ಸರ್. ಹೆಲ್ದಿ ಕೂಡ ಹೌದು ಅದು. ಹೌದು ಸರ್. ಸೊ ಇವಾಗ ವೀಕ್ಷಕರು ಯಾರು ಮಾಡಲ್ಲ, ಬಟ್ ನೋಡಿ ನೀವೇನಾದ್ರೂ ಮೀನ್ ಸಾರು ಮಾಡ್ತಾರೆ ಸರ್ ಮಣ್ಣಿನ ಪಾತ್ರೆಯಲ್ಲಿ. ಹೌದು ಸರ್, ತುಂಬಾ ಟೇಸ್ಟ್ ಇರುತ್ತೆ. ನಮ್ಗೆ ಮಣ್ಣಿನ ಪಾತ್ರೆಯಲ್ಲಿ ಯಾವ ತರ ಅಡಿಗೆ ಬೇಕೋ ಆ ತರ ಅಡಿಗೆ ಮಾಡ್ಕೋಬಹುದು ಅಂತ ಹೇಳ್ತೀರಾ ನೀವು? ಹೌದು ಸರ್, ಹೌದು ಸರ್, ಹೌದು ಸರ್. ಸೊ ವೀಕ್ಷಕರೇ ನೋಡಿ, ಮಣ್ಣಿನ ಪಾತ್ರೆಯಲ್ಲಿ ಹಾಲು ಕಾಸ್ತೀರಾ, ಮೀನ್ ಸಾರು ಮಾಡ್ತೀರಾ, ಮಟನ್ ಸಾರು ಮಾಡ್ತೀರಾ, ಏನ್ ಬೇಕಾದ್ರೂ ಕೂಡ ಮಾಡ್ಬೋದು. ಕುದಿಯತ್ತಾ ಹಾಲು ಅನ್ನೋದೇ ಡೌಟ್. ಇವಾಗ ತೋರ್ಸಬೇಡಣ, ನಿಮಗೂ ಡೌಟ್ ಇರ್ಬೋದು, ಕುದಿಯುತ್ತೆ ಸರ್, ನನಗೂ ಡೌಟ್ ಇದೆ, ನೋಡೇ ಬಿಡೋಣ. ಇಲ್ಲ ಸರ್, ಹಾಲು ಕುದಿಯತ್ತಾ? ಮಣ್ಣಿನ ಪಾತ್ರೆನ ಎಲೆಕ್ಟ್ರಿಕಲ್ ಮೇಲೆ ಇಡೋದು ಫಸ್ಟ್ ಟೈಮ್ ನೋಡ್ತಾ ಇರೋದು ಸರ್ ನಾನು ಇದು. ಹೌದು ಸರ್, ಈ ಟೆಕ್ನಾಲಜಿನೇ ಅದು ಸರ್ ಮೇನ್. ಆರೋಗ್ಯ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಏನ್ ಬೇಕಾದ್ರೂ ಒಂದು ಕ್ರಿಯೇಟಿವ್ನೆಸ್ ಅನ್ನ ಯೂಸ್ ಮಾಡ್ಕೋಬಹುದು. ಕ್ರಿಯೇಟಿವ್ನೆಸ್ ಮಾಡ್ಲೇಬೇಕು ಅಂತ ಹೇಳ್ತೀರಾ ನೀವು. ಸರ್ ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ ಇವಾಗ? ಸರ್ ಈಗ ಒಂದು ಸಿಂಪಲ್ ಆಗಿ ಫುಲ್ಕ ಮಾಡೋಂಥದ್ದು ಚಪಾತಿ ಮಾಡೋಂಥದ್ದು ಕೊಡ್ತೀನಿ. ಹಾಂ ಸರ್, ಓಕೆ ಹಾಕಿ ಸರ್. ನೋಡಿ ತವಾ ಇಟ್ಟಿದ್ದೇನೆ, ಆಮೇಲೆ ಚಪಾತಿ ಹಾಕಿದ್ದೇನೆ. ಸೊ ವಿತೌಟ್ ಆಯಿಲ್ ಕೂಡ ಪಕ್ಕ ರೆಡಿ ಆಗ್ಬಿಡುತ್ತೆ ಅಂತ ಹೇಳ್ತೀರಾ? ವಿತೌಟ್ ಆಯಿಲ್ ಕೂಡ ಫುಲ್ಲಿ ಫ್ರೆಶ್ ಆಗಿ ತಯಾರಾಗುತ್ತೆ ಸರ್. ನೋಡಿ ಎಷ್ಟು ಹೆಲ್ದಿ ಅಂತ ಹೇಳ್ಬೋದು. ವೀಕ್ಷಕರು ಇದು ಕೂಡ ಅಷ್ಟೇ. ನಿಮಗೆ ಎಷ್ಟು ನಿಮಿಷದಲ್ಲಿ ಆಗ್ಬೋದು ಸರ್ ಇದು? ನಿಮ್ಗೆ ನಿಮಿಷಗಳೇ ಇಲ್ಲ ಸರ್, ಒಂದು ನಿಮಿಷ 2 ನಿಮಿಷದಿಂದ ಸ್ಟಾರ್ಟ್. ನೀವು ಮತ್ತೆ ತವಾ ಹೀಟ್ ಆಗೋವರೆಗೂ ಟೈಮ್ ಸರ್. ಮತ್ತೆ ಪಟ 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 ಅಂತ ಮಾಡ್ಕೊಂಡು ಆಗ್ತಾ ಇರುತ್ತೆ. ಸೊ ಮನೆಯಲ್ಲಿ 10 ಚಪಾತಿ ಮಾಡ್ಬೇಕು, 20 ಚಪಾತಿ ಮಾಡ್ಬೇಕು, ಎಲ್ಲ ಪಟ ಪಟ ಆಗ್ಬಿಡುತ್ತೆ, ಪಟ ಪಟ ಆಗೋಗ್ಬಿಡುತ್ತೆ ಸರ್. ಓಕೆ, ಸೊ ವೀಕ್ಷಕರೇ ನೋಡ್ಬೋದು, ಸೂಪರ್ ಆಗಿ ಇದು ಬರುತ್ತೆ ನೋಡಿ. ಆಲ್ರೆಡಿ ಸ್ಟಾರ್ಟ್ ಆಯ್ತಲ್ಲ ಸರ್, ಗುಳ್ಳೆಗಳ ಬೆಲ್ಲ ಶುರು ಆಯ್ತು. ಹಾಂ ಸರ್, ಬರುತ್ತೆ ಅಷ್ಟೇ ಸರ್. ಇಲ್ಲ 1 ನಿಮಿಷ ಅಷ್ಟೇನೆ, ಜಾಸ್ತಿ ಅಂದರೆ ಪಟ ಪಟ ಅಂತ ರೆಡಿ ಆಗೋಗ್ಬಿಡುತ್ತೆ ಸರ್. ಸರ್ ಆಯ್ತಲ್ಲ ಸರ್ ಹಾಗಾದ್ರೆ? ಸರ್, ಚಪಾತಿ ಅಂತೂ ರೆಡಿ ಆಯ್ತು. ಚಪಾತಿ ರೆಡಿ ಆಯ್ತು ಸರ್, ಅಷ್ಟೇ ಸರ್. ತವಾ ಹೀಟ್ ಆದ್ಮೇಲೆ ನಿಮ್ಗೆ 1 ನಿಮಿಷ 2 ನಿಮಿಷ ಬೇಕಾಗಿಲ್ಲ ಚಪಾತಿ ಆಗ್ಲಿಕ್ಕೆ. 30 ಸೆಕೆಂಡ್ 40 ಸೆಕೆಂಡ್ ಅಲ್ಲಿ ಒಂದು ಚಪಾತಿ ರೆಡಿ ಆಗೋಗ್ಬಿಡುತ್ತೆ. ಜಸ್ಟ್ 40 ಸೆಕೆಂಡ್ಸ್ 30 40 ಸೆಕೆಂಡ್ ಅಲ್ಲಿ ರೆಡಿ ಸರ್ ಚಪಾತಿ. ನೋಡಿ ಸರ್ ಹೆಂಗಾಗಿದೆ ಅಂತ ಹೇಳಿ. ಆಲ್ರೆಡಿ ರೆಡಿ ಆಗಿದೆ ಸರ್ ಚಪಾತಿ. ಬಂದೇ ಬಿಡ್ತು ಸರ್. ಹೌದು ಸರ್, ನೋಡಿ ವೀಕ್ಷಕರೇ, ಚಪಾತಿ ರೆಡಿ ಸರ್. ಚಪಾತಿ ರೆಡಿ. ಸೊ ವೀಕ್ಷಕರೇ, NR ಕಾರ್ಪೊರೇಷನ್ ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಆಫರ್ ನಡೀತಾ ಇದೆ. ಸಿಂಗಲ್ ಪೀಸ್ ತಗೊಂಡಾಗ ಒಂದು ರೇಟ್ ಆದ್ರೆ ಡಬಲ್ ಪೀಸ್ ತಗೊಂಡಾಗ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಕೆಲವೊಂದು ಉದಾಹರಣೆಗಳನ್ನು ಕೊಟ್ಬಿಡ್ತೀನಿ. ಟ್ಯಾಪ್ ಗೀಸರು 1800 ರೂಪಾಯಿ, 2 ತಗೊಂತೀರಾ 3600 ಆಗ್ಬೇಕು ತಾನೆ? ಇಲ್ಲ, 3200 ಆಗುತ್ತೆ. ಮೆಟಲ್ ಸ್ಟೋವ್ 2800 ರೂಪಾಯಿ, 2 ತಗೊಂಡಾಗ 5600 ರೂಪಾಯಿ ಆಗಬೇಕು. ಆದರೆ ಅದು ನಿಮಗೆ ಆಗ್ತಾ ಇದೆ 4600 ರೂಪಾಯಿ. ಹೌದು, ಇದೇ ರೀತಿಯಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ಗಳ ಮೇಲೆ ನಿಮಗೆ ಡಿಸ್ಕೌಂಟ್ ಸಿಗ್ತಾ ಹೋಗುತ್ತೆ. ನಾನು ಹೇಳ್ತಾ ಇರಬೇಕಾದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರ್ಬೋದು, ಪಾಸ್ ಮಾಡಿಬಿಟ್ಟು ಕೂಡ ನೋಡ್ಬೋದು. ಬಟ್ ಒಂದು ಕಂಡೀಷನ್ ಇದೆ. ಏನು ಕಂಡೀಷನ್ ಗೊತ್ತಾ? ಮೊದಲನೇದಾಗಿ ಇದು ಆಫರ್ ಲಿಮಿಟೆಡ್ ಪೀರಿಯಡ್ಗೋಸ್ಕರ ಒಂದಾದರೆ, ಎರಡನೇದಾಗಿ ನೀವು ಕನ್ನಡ ಕೋರ ಚಾನಲ್ ಜೊತೆಯಲ್ಲಿ NR ಕಾರ್ಪೊರೇಷನ್ 2 ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲವನ್ನ ಫಾಲೋ ಮಾಡಿರಬೇಕು. ಜೊತೆಯಲ್ಲಿ ಲೈಕ್ ಮಾಡಿಕೊಂಡು ಸ್ಕ್ರೀನ್ಶಾಟನ್ನು ಕಳಿಸಿದ್ರೆ ಡೆಫಿನೆಟ್ಲಿ ಈ ಆಫರ್ ನಿಮಗೆ ಸಿಗುತ್ತೆ. ನಿಮಗೆ, ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ, ನಿಮ್ಮ ಓಣಿಲಿ ಎಲ್ಲರಿಗೂ ಕೂಡ ಬೆಸ್ಟ್ ಡೀಲಲ್ಲಿ ಸಿಗಬೇಕು ಅಂತಂದರೆ ಈ ಆಫರನ್ನು ಯೂಸ್ ಮಾಡ್ಕೊಳ್ಳಿ. ವೀಕ್ಷಕರೇ ನೋಡಿದ್ರಲ್ಲ, ಒಂದು 1/4 ಗಂಟೆಯಿಂದ ಅಡುಗೆ ಮಾಡ್ತಾ ಇದ್ದೀವಿ. ಹೊಗೆ ಇಲ್ಲ, ಬಿಸಿ ಇಲ್ಲ, ಇಷ್ಟೊಂದು ಅಡುಗೆ ಮಾಡಿದ್ದೀವಿ. ಒಂಚೂರು ಕೂಡ ಗಲೀಜಿಲ್ಲ, ಮಸಿ ಅನ್ನೋದಿಲ್ಲ. ಯಾವುದೇ ಪಾತ್ರೆಗಳ ಮೇಲೂ ಕೂಡ ಮಸಿ ಇಲ್ಲ. ಕರೆಕ್ಟ್ ಅಲ್ವಾ ಸರ್? ಹೌದು ಸರ್. ಹೊಗೆ ಇಲ್ಲ, ಮಸಿ ಇಲ್ಲ, ಬಿಸಿ ಇಲ್ಲ, ಬಿಸಿನೂ ಇಲ್ಲ ಸರ್. ಸೊ
ಲೇಡೀಸ್ಗೆ ಮಹಿಳೆಯರಿಗೆ ವರದಾನ ಇದು, ವರದಾನ ಆಗಿರೋಂಥ ಪ್ರಾಡಕ್ಟ್ ಅಂತ ಹೇಳ್ಬೋದು. ಎಸ್ಪೆಷಲಿ ಹಳ್ಳಿ ಕಡೆಯಲ್ಲೆಲ್ಲ ಏನು ಮಾಡ್ತೀರಾ ಅಂತಂದ್ರೆ ಸೌದೆಯಲ್ಲಿ ಅಡುಗೆ ಮಾಡ್ತಾ ಇರ್ತೀರ, ಇಷ್ಟೊಂದು ಕಷ್ಟಪಡ್ತಾ ಇರ್ತೀರ, ನಿಮಗಂತೂ ಹೇಳಿ ಮಾಡಿಸಂಥ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾರ್ಯಾರಿಗೆ ಮನೇಲಿ ಗ್ಯಾಸ್ ಇಟ್ಕೊಳಕ್ಕಾಗ್ತಾ ಇಲ್ಲ, ಸಿಲಿಂಡರ್ ಇಟ್ಕೊಳಕ್ಕಾಗ್ತಾ ಇಲ್ಲ, ಮೇಲ್ ತಕ ಸಿಲಿಂಡರ್ ತಗೊಂಡೋಗಕ್ಕಾಗ್ತಾ ಇಲ್ಲ, ಜೊತೆಯಲ್ಲಿ ಟೂರ್ಗಿರ್ ಹೋಗೋರಿಗೆ ಬೆಸ್ಟ್ ಅಲ್ವಾ ಸರ್? ಹೌದು ಸರ್, ಹೌದು ಸರ್. ನೋಡಿ, ಒಂದ್ ಪ್ಯಾಕೆಟ್ ಇದನ್ನ ತಗೊಂಡೋಗ್ಬಿಡೋದು, ಚಪಾತಿ ತಗೊಂಡೋಗ್ಬಿಡೋದು, ಒಂದ್ ತವಾ ತಗೊಂಡೋಗ್ಬಿಡೋದು, ಒಂದನ್ನ ಇಟ್ಕೊಂಡು ಹೋಗ್ಬಿಡೋದು. ಇನ್ನೊಂದು ಮಾತು, ತವಾ ಕೂಡ ಬೇಕಿಲ್ಲ ಸರ್, ಇದ್ರ ಮೇಲೆ ಡೈರೆಕ್ಟ್ ಹಾಕಿ ಕೂಡ ಚಪಾತಿ ಮಾಡ್ಕೋಬಹುದು, ಡೈರೆಕ್ಟ್ ಆಗಿ ಕೂಡ ಹಾಕಿ ಮಾಡ್ಕೋಬಹುದು ಸರ್. ಬೆಸ್ಟ್ ಅಲ್ವಾ ಸರ್? ಹೌದು ಸರ್. ಓಕೆ, ಬಟ್ ಬೇಡ, ತವಾದಲ್ಲೇ ಮಾಡಿ, ಯಾಕೆ ಬೇಕು ರಿಸ್ಕ್, ಬಿಸಿ ಇರುತ್ತೆ ಮಧ್ಯದಲ್ಲಿ, ಮುಟ್ಬಾರ್ದು ಅಂತ ಮುಂಚೆನೆ ಕೂಡ ಹೇಳಿದೀವಿ. ಸೊ ಒಂದು ತವಾ ತಗೊಂಡೋಗಿ ಇದಿಷ್ಟು ತಗೊಂಡೋಗ್ಬಿಟ್ರೆ ಪಿಕ್ನಿಕ್ ಅಲ್ಲಿ ನಿಮ್ಗೆ ಏನ್ ಬೇಕು, ರೋಟಿ ಬೇಕು, ಚಪಾತಿ ಬೇಕು, ಪಿಜ್ಜಾ ಬೇಕು, ಯಾವ್ದು ಬೇಕಾದ್ರೂ ಕೂಡ ಹಂಗೆ ಫ್ಲಾಟ್ ಆಗಿ ಇದರಲ್ಲಿ ಮಾಡ್ಬೋದು ವೀಕ್ಷಕರೇ. ಅಷ್ಟೊಂದು ಸೂಪರ್ ಆಗಿದೆ, ಕನ್ವಿನಿಯೆಂಟ್ ಆಗಿದೆ. ಸರ್ ಹೇಳೋದು ಬೇಡ, ನನಗೆ ಇಲ್ಲಿ ನೋಡ್ಬಿಟ್ಟು ನನಗೆ ಗೊತ್ತಾಯ್ತು, ಅಷ್ಟೊಂದು ಸೂಪರ್ ಕನ್ವಿನಿಯೆಂಟ್ ಇಲ್ಲಿ ಆಗಿದೆ ವೀಕ್ಷಕರೇ. ಸರ್ ನಾನೊಂದು ಕ್ವಶನ್ ಕೇಳಲ್ಲ, ನಮ್ಮ ಮನೇಲಿ ಆಲ್ರೆಡಿ ಗ್ಯಾಸ್ ಇದೆ, ಇಂಡಕ್ಷನ್ ಸ್ಟೋವ್ನು ಇದೆ, ಆದ್ರೂ ಕೂಡ ನಾನು ಇದನ್ನ ಯಾಕೆ ಪರ್ಚೇಸ್ ಮಾಡಬೇಕು? ಏನ್ ರೀಸನ್ ಕೊಡ್ತೀರಾ ಇದಕ್ಕೆ? ಸರ್ ಇದು ರೀಸನ್ ಅಂದ್ರೆ ನಾವು ನಮ್ಮ ಎದುರುಗೆ ನೋಡ್ತಿದ್ದೇವೆ, ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆ ಯೂಸ್ ಮಾಡ್ಬೋದು, ಮಣ್ಣಿನ ಪಾತ್ರೆ ಯೂಸ್ ಮಾಡ್ಬೋದು, ಮೆಟಲ್ ತವ ಯೂಸ್ ಮಾಡ್ಬೋದು ಸರ್. ನೀವು ಯಾವುದೇ ತರ ಗಾಜಿನ ಪಾತ್ರೆ ಯೂಸ್ ಮಾಡ್ಕೋಬಹುದು, ಪಿಂಗಾಣಿ ಪಾತ್ರೆ ಸರ್, ಸಿರಾಮಿಕ್ ಪಾತ್ರೆ ಕೂಡ ಯೂಸ್ ಮಾಡ್ಕೋಬಹುದು. ನೀವು ಯಾವುದೇ ತರ ಪಾತ್ರೆ ತಗೊಂಡ್ ಬಂದ್ರು ಕೂಡ ಪ್ಲಾಸ್ಟಿಕ್ ಒಂದು ಬಿಟ್ಟು ಯಾವುದೇ ತರ ಪಾತ್ರೆ ಎತ್ಕೊಂಡ್ ಬಂದು ಇಟ್ಕೊಂಡು ನೀವು ಆರಾಮಾಗಿ ಅಡಿಗೆ ಮಾಡ್ಕೋಬಹುದು. ಅದು ಕೂಡ ಗ್ಯಾಸ್ ಕಂಪೇರ್ ಮಾಡಿದಾಗ 2 times ಬೆಸ್ಟ್ ಆಗಿ ಸ್ವಲ್ಪ ಫಾಸ್ಟ್ ಆಗಿ ಅಡಿಗೆ ಮಾಡ್ಕೋಬಹುದು ಸರ್. ಕರೆಕ್ಟ್ ಆಗಿ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಇರೋ ಇಂಡಕ್ಷನ್ ಸ್ಟವ್ ಏನಾದ್ರೂ ಇದೆಯೋ, ಇಂಡಕ್ಷನ್ ಅಲ್ಲಿ SS ಬೌಲ್ ಮಾತ್ರ ಅಕ್ಸೆಪ್ಟ್ ಆಗುತ್ತೆ, ಬೇರೆ ಬೌಲ್ಸ್ ಯಾವ ತಗೊಳ್ಳಲ್ಲ ಸರ್. ಗ್ಯಾಸ್ ಎಲ್ಲ ಟೈಮಲ್ಲಿ ಇರುತ್ತಾ ಇಲ್ವಾ ಕೂಡ ಗೊತ್ತಿಲ್ಲ, ಬಟ್ ನೀವು ಗ್ಯಾಸ್ ಕಂಪೇರ್ ಮಾಡಿದಾಗ ಕೂಡ 2 times ಬೆಸ್ಟ್ ಅಂತ ಹೇಳ್ತಾ ಇದ್ನಲ್ಲ ಸರ್. ಹೀಟಿಂಗ್ ಅಲ್ಲಿ ಕೂಡ 2 times ಫಾಸ್ಟ್ ಆಗುತ್ತೆ ಸರ್, ಫಾಸ್ಟ್ ಆಗುತ್ತೆ. ಆದ ಕಾರಣ ನೀವು 2nd ಫ್ಲೋರ್ ಇದ್ದೀರಾ, 3rd ಫ್ಲೋರ್ ಇದ್ದೀರಾ, 4th ಫ್ಲೋರ್ ಇದ್ದೀರಾ, ಗ್ಯಾಸ್ ತಗೊಂಡು ಹೋಗೋದು ಕಷ್ಟ, ಇವೆಲ್ಲ ತಲೆನೋವುಗಳೆಲ್ಲ ಇರ್ತವೆ. ಆ ಟೈಮಲ್ಲಿ ಒಂದು ಆಲ್ಟರ್ನೇಟಿವ್ ಆಗಿ ಇಟ್ಕೊಳ್ಳಿ. ಅದು ಬಿಟ್ಟು ಕೂಡ ಗ್ಯಾಸ್ ಇಟ್ಟಿರುವಂತ ಪ್ರತಿ ಮನೇಲಿ ಕೂಡ ಒಂದು ಬೇಕೇ ಬೇಕು. ಆಲ್ಟರ್ನೇಟಿವ್ ಅಲ್ಲ, ಮೇನ್ ಆಗಿ ಇದನ್ನ ಆರಾಮಾಗಿ ಯೂಸ್ ಮಾಡಬಹುದು. ದಿನ ಬೆಳಗ್ಗೆ ಎದ್ದಾಗ ಮಕ್ಕಳಿಗೆ ತಿಂಡಿ ಮಾಡ್ಬೇಕು, ಯಜಮಾನ್ರಿಗೆ ತಿಂಡಿ ಮಾಡ್ಬೇಕು, ಊಟ ಕಟ್ಕೊಡ್ಬೇಕು, ಒಂದ್ 5-6 ಪಾತ್ರೆಗಳು ಬೇಕಾಗುತ್ತೆ ವೀಕ್ಷಕರೇ. ಎಲ್ಲದು ಇಂಡಕ್ಷನ್ ಬೇಸ್ ಎಲ್ಲಿಂದ ಹುಡ್ಕೊಂಡ್ ಬರೋಣ ಅಲ್ವಾ? ಇದಿದ್ರೆ ಏನಾಗುತ್ತೆ ಗೊತ್ತಾ, ಒಂದ್ರಲ್ಲಿ ಅದಿಡಿ, ಒಂದ್ರಲ್ಲಿ ಇದಿಡಿ, ಒಂದ್ರಲ್ಲಿ ಇನ್ನೊಂದಿಡಿ. ಸೊ ಅಟ್ ಅ ಟೈಮ್ ಒಂದ್ರಲ್ಲಿ ಗ್ಯಾಸ್ ಅಲ್ಲಿ ಒಂದಿಷ್ಟು ಪಾತ್ರೆಗಳು ಇಟ್ಟಿರಿ, ಅಡಿಗೆ ನಡೀತಾ ಇರ್ಲಿ, ಇದ್ರಲ್ಲಿ ಒಂದು ಅಡಿಗೆ ನಡೀತಾ ಇರ್ಲಿ ಆರಾಮಾಗಿ ಸರ್. ಅಲ್ಲ ಅಲ್ವಾ? ಇಂಡಕ್ಷನ್ ಬೇಸ್ ಇದೆಯಾ, ಅದ್ರಲ್ಲಿ ಇಟ್ಕೊಳ್ಳಿ. ಸೊ ಮಲ್ಟಿಪಲ್ ಸರ್, ಹೌದು. ಬಟ್ ಇಂಡಕ್ಷನ್ ಬೇಸ್ ಅಲ್ಲಿ ಹೀಟ್ ಆಗೋದು ಲೇಟ್ ಸರ್, ಕಂಪೇರ್ ಟು ಇದನ್ನ ಇಂಡಕ್ಷನ್ ಬೇಸ್ ಅಲ್ಲಿ ಹೀಟ್ ಆಗೋದು ಲೇಟ್ ಸರ್. ಲೇಟ್ ಆಗುತ್ತೆ ಸರ್, ಕ್ವಿಕ್ ಆಗುತ್ತೆ, ಕ್ವಿಕ್ ಹೀಟ್ ಆಗುತ್ತೆ ಸರ್ ನಮ್ಮ ಇನ್ಫ್ರಾರೆಡ್ ಅಲ್ಲಿ, ಕರೆಕ್ಟ್, ಕಂಪೇರ್ ಟು ಇಂಡಕ್ಷನ್. ಓಕೆ, ಸೊ ಅದಕ್ಕೋಸ್ಕರ ಸರ್ ನಮ್ಗೆ ಉತ್ತರ ಕೊಟ್ಟಿದ್ದು, ನಿಮ್ಮಲ್ಲಿ ಏನಿದ್ರು ಕೂಡ ಇದನ್ನೊಂದು ತಗೊಂಡೋಗ್ಲೇಬೇಕು ವೀಕ್ಷಕರೇ ನೀವು. ಇದು ಒಲೆ ಇದೆಲ್ಲ, ಇದು ಯಾರ್ಯಾರಿಗೆ ಸೂಟ್ ಆಗುತ್ತೆ ನಿಮ್ ಪ್ರಕಾರ? ಸರ್ ಇದು ಈ ಜನರೇಷನ್ ಅಲ್ಲಿ ಪ್ರತಿ ಮನೆಗೂ ಬೇಕೇ ಬೇಕು ಸರ್, ಪ್ರತಿ ಮನೆಗೂ ಬೇಕು. ಗ್ಯಾಸ್ ಇದ್ರೂ ಬೇಕು, ಇಲ್ಲ ಅಂದ್ರೂ ಬೇಕು, ಇಂಡಕ್ಷನ್ ಇದ್ರೂ ಬೇಕು, ಇಲ್ಲ ಅಂದ್ರೂ ಬೇಕು, ಸೌದೆ ಒಲೆ ಇದ್ರೂ ಕೂಡ ಇಲ್ಲ ಅಂದ್ರೂ ಕೂಡ ಬೇಕೇ ಬೇಕು ಸರ್. ಅದು ಬಿಟ್ಟು ಸಪರೇಟ್ ಆಗಿ ಹೇಳ್ಬೇಕಾದ್ರೆ ಬ್ಯಾಚುಲರ್ಸ್, PG-ಗಳಲ್ಲಿ ಇರೋಂಥವ್ರು, ಹಾಸ್ಟೆಲ್ಗಳಲ್ಲಿ ಇರೋಂಥವ್ರು, ಔಟ್ಡೋರ್ ಜಾಸ್ತಿ ಜರ್ನಿ ಮಾಡ್ತಾ ಇರ್ತಾರೆ ಅಂಥವ್ರು, ಇವ್ರಿಗೆಲ್ಲ ಕೂಡ ಕಾಂಪ್ಯಾಕ್ಟ್ ಒಂದು. ಎರಡನೇದು ಅವ್ರು ಬೇಗ ಅವ್ರಿಗೆ ಏನಾದ್ರು ಈಗ ಔಟ್ಡೋರ್ಸ್ ಅಲ್ಲಿ ಅವ್ರ ಫುಡ್ ಇವ್ರಿಗೆ ಸೆಟ್ ಆಗಲ್ಲ, ಆ ಟೈಮಲ್ಲಿ ಇದನ್ನ ಯೂಸ್ ಮಾಡೋದ್ರಿಂದ ಇವರ ಓನ್ ಫುಡ್ ಅನ್ನ ಇವರು ಪ್ರಿಪೇರ್ ನಾವೇ ಮಾಡ್ಕೋಬಹುದು, ನಾವೇ ಮಾಡ್ಕೊಂಡು ತಿನ್ಬೋದು. ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಾವೇ ಹೊರಗಡೆ ರಾಜ್ಯ ಬಿಟ್ಬಿಟ್ಟು ಬೇರೆ ರಾಜ್ಯಗಳಿಗೆಲ್ಲ ನಾನೇ ಹೋಗಿದ್ದಿದ್ದೆ. ಹೋದಾಗ ಅಲ್ಲಿನ ಊಟ ನಮ್ಗೆ ಸೆಟ್ ಆಗಲ್ಲ, ಯಾವ್ದೋ ಆಯಿಲ್ ಯೂಸ್ ಮಾಡ್ತಾರೆ, ಎಳ್ಳೆಣ್ಣೆ ಯೂಸ್ ಮಾಡ್ತಾರೆ, ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾರೆ, ಅದೆಲ್ಲ ನಮ್ಗೆ ಸೆಟ್ ಆಗಲ್ಲ. ನಮ್ ಶೇಂಗಾ ಎಣ್ಣೆನೆ ನಮ್ಗೆ ಸರಿ. ಸೊ ನಾವೇನ್ ಮಾಡ್ತೀವಿ, ನಮ್ಮ ಆಯಿಲ್, ನಮ್ಮ ತರಕಾರಿ, ನಮ್ಮ ಪದಾರ್ಥಗಳನ್ನ ತಗೊಂಡೋದಾಗ ನಾವ್ ಎಲ್ಲಿ ಬೇಕೋ ಅಲ್ಲಿ ಅಡಿಗೆ ಮಾಡ್ಕೋಬಹುದು, ಊಟ ಮಾಡ್ಕೋಬಹುದು. ಎಸ್ಪೆಷಲಿ ನೀವು ಬೇರೆ ಬೇರೆ ಕಡೆ ದೇವಸ್ಥಾನಗಳನ್ನ ನೋಡಕ್ ಹೋಗ್ತೀರಾ, ತೀರ್ಥಯಾತ್ರೆಗೆ ಹೋಗ್ತೀರಾ, ಫ್ಯಾಮಿಲಿ ಮೀಟಿಂಗ್ಸ್ ಹೋಗ್ತೀರಾ, ಅವಕ್ಕೆಲ್ಲದಕ್ಕೂ ಕೂಡ ಇವೆಲ್ಲ ಬೆಸ್ಟ್ ಅಂತ ಹೇಳ್ಬೋದು. ಸೊ ಬ್ಯಾಚುಲರ್ಗೂ ಓಕೆ, ಫ್ಯಾಮಿಲಿಗೂ ಓಕೆ ಸರ್. ಹೌದು ಸರ್, ಬೆಸ್ಟ್. ಸರ್ ಈಗ ಫೈನಲ್ ಆಗಿ ಬರುವಂತದ್ದು ಬೆಲೆಗಳು, ಏನ್ ಬೆಲೆನ ಕೋಟ್ ಮಾಡ್ತಾ ಇದಾರೆ ಸರ್ ಇಲ್ಲಿ? ಸರ್ ಇದು ಬಂದು 3,000 ರೂಪಾಯಿ ಪ್ರೈಸ್ ಇರುತ್ತೆ. ಓಕೆ, ನಿಮಗೆ 1 ವರ್ಷ ವಾರಂಟಿ ಇರುತ್ತೆ, ಲೈಫ್ ಟೈಮ್ ಫ್ರೀ ಸರ್ವಿಸ್ ಸಿಗುತ್ತೆ ಸರ್ ನಮ್ಮ ಕಡೆಯಿಂದ. ಲೈಫ್ ಟೈಮ್ ಫ್ರೀ ಸರ್ವಿಸ್ ಸಿಗುತ್ತೆ. ಗ್ಯಾರಂಟಿ ಇದು ಲೈಫ್ ಟೈಮ್ ಸರ್ವಿಸ್ ಕೊಡ್ತೀರಾ ಇದಕ್ಕೆ? ಸರ್ ಕೊಡ್ತೀವಿ, ಕೊಡ್ತಾ ಇದೀವಿ ಸರ್. ನಾವು 6 ತಿಂಗಳಿಂದ ಮಾತು ಕೊಟ್ಟಿದ್ದೀವಿ, ಮಾತು ಕೊಟ್ಟಂತೆ ಎಲ್ಲಾ ಪ್ರಾಡಕ್ಟ್ ಗಳಿಗೂ ಕೂಡ ಫ್ರೀ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಇಲ್ಲಿವರೆಗೆ NR ಕಾರ್ಪೊರೇಷನ್ ಅಲ್ಲಿ ಇರುತ್ತೆ, ಅಲ್ಲಿವರೆಗೆ ಅವರೆಲ್ಲ ಪ್ರಾಡಕ್ಟ್ ಗಳಿಗೂ ಕೂಡ ನಿಮ್ಗೆ ಸರ್ವಿಸ್ ಅನ್ನ ಸಿಗುತ್ತೆ. ಭಾರತದ ಕರ್ನಾಟಕದ ಯಾವುದೇ ಮೂಲೆಯಲ್ಲಿರಿ ನೀವು ಪ್ರಾಡಕ್ಟ್ ಅನ್ನ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೋಬಹುದು. ಕರ್ನಾಟಕದಲ್ಲಂತೂ ಫ್ರೀ ಡೆಲಿವರಿ, ಜೊತೆಯಲ್ಲಿ ಸರ್ವಿಸು ಕೂಡ ಲೈಫ್ ಟೈಮ್ ಸರ್ವಿಸ್. 10 ವರ್ಷ ಅಲ್ಲ, 20 ವರ್ಷ ಅಲ್ಲ, 50 ವರ್ಷ ಅಲ್ಲ, ಪ್ರಾಡಕ್ಟ್ ಎಲ್ಲಿವರೆಗಿದೆ ನೀವೆಲ್ಲಿವರೆಗೆ ಇರ್ತೀರಾ ಅಲ್ಲಿವರೆಗೂ ಕೂಡ ಸರ್ವಿಸ್ ಸಿಗುವಂತದ್ದು. 3,000 ರೂಪಾಯಿ ಇವಾಗ
ಆನ್ಲೈನ್ ಅಲ್ಲಿ ಯಾರು ನೋಡ್ಬಿಟ್ಟು ಇಲ್ಲ ಸರ್ ನಮ್ಗೆ ಕಮ್ಮಿ ಸಿಗ್ತಾ ಇದೆ ಅಂದ್ರೆ ಅದಕ್ಕೇನು ಆನ್ಸರ್ ಕೊಡ್ತೀರಾ ನೀವು? ಸರ್ ಇವುಗಳಲ್ಲಿ ಕ್ವಾಲಿಟಿಗಳಿದಾವೆ ಸರ್, ಒಂದು 3-4 ತರ ಕ್ವಾಲಿಟಿಗಳಿದಾವೆ. ಅದು ಡಿಪೆಂಡ್ಸ್ ಆನ್ ಸರ್. ಈಗ ಯಾಕೆಂದ್ರೆ ಸರ್ವಿಸ್ ಒಂದಿರುತ್ತೆ, ಮತ್ತೆ ಕ್ವಾಲಿಟಿಗಳು ಕೂಡ ಈಗ ನಾನು ಮೆನ್ಷನ್ ಮಾಡಲ್ಲ. ಕೆಲವೆಲ್ಲ ಇ-ಕಾಮರ್ಸ್ ವೆಬ್ಸೈಟ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಸೆಲ್ ಮಾಡೋವರೆಗೆ ಅವ್ರ ಕೆಲಸ ಸರ್. ಓಕೆ, ಅಮೌಂಟ್ ಏನಾದ್ರೂ ಇದೆಯೋ ಅದು ಟ್ರಾನ್ಸ್ಫರ್ ಆಗೋವರೆಗೂ ಅವ್ರ ಕೆಲಸ, ಸರಿ. ಪ್ರಾಡಕ್ಟ್ ಡೆಲಿವರಿ ಆಗೋವರೆಗೂ ಅವ್ರ ಕೆಲಸ. ಸರಿ. ಮತ್ತೆ ಅದ್ರ ನಂತರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೂ ಕೂಡ ಕಾಂಟ್ಯಾಕ್ಟ್ ಎಲ್ಲಿ ಸಿಗಲ್ಲ, ಸಿಗೋದಿಲ್ಲ. ಮೇನ್ ಥಿಂಗ್ ಅದಾಗಿದೆ. ಸರ್ವಿಸ್ ಬೇಕಂದ್ರೂ ಕೂಡ ಜಾಸ್ತಿ ಕಷ್ಟ ಇದೆ ಸರ್. ಆ ವಿಷಯದಲ್ಲಿ ಈಗ ನಾವು ಕೂಡ ಸೇಲ್ ಮಾಡ್ತಾ ಇದೀವಿ. ನಾವು ಕೂಡ ಭಾರತ ದೇಶದಾದ್ಯಂತ ಸೇಲ್ ಮಾಡ್ತಾ ಇದೀವಿ. ಸೇಮ್ ಫಾರ್ಮುಲಾನೇ ಸರ್. ಈಗ ನಮ್ಮನ್ನ ಕೂಡ ನೀವು ಅಮೆಜಾನ್ ಅಲ್ಲಿ ತಗೊಂಡಿರೋ ಪ್ರಾಡಕ್ಟ್ ನಮ್ಮನ್ನು ಕೂಡ ರೀಚ್ ಮಾಡ್ಲಿಕ್ಕೆ ಆಗಲ್ಲ ಸರ್. ನಾವು ಅದೇ ತರದೇ ಕ್ವಾಲಿಟಿಯನ್ನ ಅಲ್ಲಿ ಪ್ರೊವೈಡ್ ಮಾಡ್ಲಿಕ್ಕೆ ಚಾನ್ಸ್ ಆಗುತ್ತೆ ಸರ್. ಯಾಕೆಂದ್ರೆ ಈಗ ನೋಡಿ ಮಾರ್ಜಿನ್ಸ್ ಕಡಿಮೆ ಇರ್ತವೆ ಅದರಲ್ಲಿ. ಎರಡನೇದು ಕಮಿಷನ್ ಜಾಸ್ತಿ ಹೋಗುತ್ತೆ ಸರ್ ಬೇರೆ ಇ-ಕಾಮರ್ಸ್ ಇವುಗಳಿಗೆ. ಆದ ಕಾರಣ ಅಲ್ಲಿ ಯಾವ ಕ್ವಾಲಿಟಿ ಕೊಡ್ಬೇಕು ಅದೇ ಕ್ವಾಲಿಟಿ ಕೊಡ್ತೇವೆ ನಾವು. ನಿಮಗೆ ಡೈರೆಕ್ಟ್ ಆಗಿ ಬಂದು ನೀವು ಯಾಕಂದ್ರೆ ನಮ್ಮ ಹತ್ರ ಸರ್ವಿಸ್ ತಗೋಬೇಕಾಗಿರೋ ಕಾರಣ ಆಫ್ಲೈನ್ ಸರ್ವಿಸೇ ಬೇರೆ ಇರುತ್ತೆ, ಆನ್ಲೈನ್ ಸರ್ವಿಸೇ ಬೇರೆ ಇರುತ್ತೆ ಸರ್. ಕರೆಕ್ಟ್ ಆಗಿ ಹೇಳಿದ್ರು. ಸೊ ಆನ್ಲೈನ್ ಇದಕ್ಕೆ ಮೋಸ ಆಗೋಕೆ ಹೋಗ್ಬಿಡಿ ವೀಕ್ಷಕರೇ. ಆನ್ಲೈನ್ ಅಲ್ಲಿ ಸಿಗೋ ಸರ್ವಿಸ್ ಬೇರೆ, ಆಫ್ಲೈನ್ ಅಲ್ಲಿ ಸಿಗೋ ಸರ್ವಿಸ್ ಬೇರೆ. ಅಂಡ್ ಇನ್ನೊಂದು ಏನಂತಂದ್ರೆ ಟಚ್ ಅಂಡ್ ಫೀಲ್ ಮಾಡಿ ನೋಡಿ ತಗೊಂಡು ಹೋಗ್ಬೋದು. ನೀವು ಒಂದ್ ವೇಳೆ ಬೆಂಗಳೂರವ್ರು ಆಗಿದ್ದಿದ್ರೆ ಇಲ್ಲೇ ಬರ್ಬೋದು, KR ಬರ್ಬೋದು, ಚಿಂತಾಮಣಿ ಬರ್ಬೋದು. ಬಂದ್ಬಿಟ್ಟು ನೀವು ಟಚ್ ಅಂಡ್ ಫೀಲ್ ಮಾಡ್ಬಿಟ್ಟು ನೋಡ್ಬಿಟ್ಟು ಚೆಕ್ ಮಾಡಿ ಬೇಕಾದ್ರೆ 1 ಲೀಟರ್ ಹಾಲು ತಗೊಂಡ್ಬನ್ನಿ, ಕಾಸ್ಬಿಟ್ಟು ಕುದಿಸ್ಬಿಟ್ಟು ನೋಡ್ಕೊಂಡು ತಗೊಂಡೋಗ್ಬೋದು. ಇಲ್ಲಿ ಇರುತ್ತೆ ಆಲ್ವೇಸ್. ಇಲ್ಲಿ ಯಾವಾಗಲೂ ಮಣ್ಣಿನ ಪಾತ್ರೆ, ಮಾಮೂಲಿ ಪಾತ್ರೆಗಳಿರ್ತವೆ. ನಿಮ್ಗೆ ಡೌಟ್ ಇದ್ರೆ ಮಣ್ಣಿನ ಪಾತ್ರೆ ವರ್ಕ್ ಆಗತ್ತಾ ಇಲ್ಲಪ್ಪ ಇವ್ರು ನಿಜ ಮಾಡಿಲ್ಲ ಅಂತಂದ್ರೆ ನೀವು ಬೇಕಾದ್ರೆ ಬಂದು ಚೆಕ್ ಮಾಡಿ ಪ್ರಾಡಕ್ಟ್ ಅನ್ನ ಇಲ್ಲಿಂದ ತಗೊಂಡು ಹೋಗ್ಬೋದು. ಸರ್ ಇದಕ್ಕೆ ಗ್ಯಾರಂಟಿ ವಾರಂಟಿ ಎಷ್ಟಿರುತ್ತೆ ಸರ್ ಇದಕ್ಕೆ? ಸರ್ ಅದೇ ಗ್ಯಾರಂಟಿ ಬಂದು 1 ವರ್ಷ. ನಿಮಗೆ ಬಾಡಿ ಡ್ಯಾಮೇಜ್ಗೆ ಗ್ಯಾರಂಟಿ ವಾರಂಟಿ ಕ್ಲೈಮ್ ಆಗಲ್ಲ. ಅದು ಬಿಟ್ಟು ಏನಾದ್ರು ಪಾರ್ಟ್ಸ್ ಹೋದ್ರೆ ಚೇಂಜ್ ಮಾಡ್ಕೊಡ್ತೀವಿ ಸರ್. ಲೈಫ್ ಟೈಮ್ ಫ್ರೀ ಸರ್ವಿಸ್ ಇರುತ್ತೆ. 1 ವರ್ಷ ನಂತರ ನಿಮಗೆ ಫ್ರೀ ಸರ್ವಿಸ್ ಯಾವ ತರ ಅಂದ್ರೆ ಏನಾದ್ರು ಮೆಟೀರಿಯಲ್ ಹೋಗಿದೆಯಾ ಅದಕ್ಕೆ ಮಾತ್ರ ಪೇ ಮಾಡ್ಕೊಳ್ಳಿ ಸರ್. ಫ್ರೀಯಾಗಿ ನಿಮಗೆ ಲೈಫ್ ಟೈಮ್ ಸಿಗುತ್ತೆ. ಫ್ರಾಂಚೈಸಸ್ ಕೂಡ ಟೋಟಲ್ ನಮ್ಮ ಕರ್ನಾಟಕದಾದ್ಯಂತ ಫ್ರಾಂಚೈಸಸ್ ಬರ್ತಿದ್ದಾವೆ ಸರ್. ಪ್ರತಿ ತಾಲೂಕವರೆಗೂ ನಿಮಗೆ ಅವೈಲಬಿಲಿಟಿ ಆಗೋ ಥರ ಪ್ಲಾನ್ ಮಾಡ್ತಾ ಇದ್ದೀವಿ. ಅದು ಹತ್ರದಲ್ಲೇ ನಿಮಗೆ ನಿಮ್ಮ ಲೋಕಲ್ ಏರಿಯಾಸ್ಗಳಿಗೆ ಕೂಡ ನಮ್ಮ ಫ್ರಾಂಚೈಸ್ ಬರುತ್ತೆ. ಆ ಟೈಮಲ್ಲಿ ನೀವು ಅಲ್ಲೇ ಸರ್ವಿಸ್ ಕೂಡ ನೀವು ತಗೋಬಹುದು. ಸೊ ಯಾರಾದರೂ ಪ್ರಾಡಕ್ಟ್ಗಳು ಬೇಕಾದರೂ ಕೂಡ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರ್ತಾರೆ. ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲೂ ಕೂಡ ನಾನು ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀನಿ. ಜೊತೆಯಲ್ಲಿ ಇದೊಂದೇ ಅಲ್ಲ, ಅನೇಕ ಪ್ರಾಡಕ್ಟ್ಗಳಿದೆ. NR ಕಾರ್ಪೊರೇಷನ್ ಅಲ್ಲಿ ಹೋಮ್ ಅಪ್ಲೈನ್ಸಸ್ ಅಲ್ಲಿ ಅನೇಕ ಪ್ರಾಡಕ್ಟ್ಗಳಿದೆ. ನೀವು ಇವರ ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ, ಎಲ್ಲ ನೋಡ್ಬೋದು. ಅಂಡ್ ಇವಾಗ ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಕೂಡ ಇವ್ರನ್ನ ಫಾಲೋ ಮಾಡ್ಬೋದು, ನನ್ನನ್ನು ಫಾಲೋ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು. ಸರ್ ಮುಂದಿನ ದಿನಗಳಲ್ಲಿ ಇನ್ನೇನು ಪ್ರಾಡಕ್ಟ್ ಬರ್ತಾ ಇದೆ ಸರ್? ಈಗ ನಮ್ಮ ಕಡೆ ವ್ಯಾಕ್ಯೂಮ್ ಕ್ಲೀನರ್ಸ್ ಇದಾವೆ. ಬರ್ತಾ ಇದೆಯಾ? ಬರ್ತಿದೆ, ರೆಡಿ ಇದೆ. ರೆಡಿ ಇದೆ ಸರ್ ಬರ್ಲಿಕ್ಕೆ. ವುಡ್ ಫೈರ್ ಸ್ಟವ್ಸ್ ಅಲ್ಲಿ ಹೋಟೆಲ್ಗೆ, ಕಮರ್ಷಿಯಲ್ ಅಂತ ಹೇಳಿ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಬಂದಿದೆ. ಪ್ರೆಷರ್ ವಾಷರ್ಸ್ ಕಮರ್ಷಿಯಲ್ ಮಾತ್ರ, ಡೊಮೆಸ್ಟಿಕ್ ಅಲ್ಲ ಸರ್, ಕಮರ್ಷಿಯಲ್ ಮಾತ್ರ ಕೊಡ್ತಾ ಇದೀವಿ. ಅದು ಕೂಡ ಲೈಫ್ ಟೈಮ್ ಫ್ರೀ ಸರ್ವಿಸ್ ನೊಂದಿಗೆ ಕೊಡ್ತಾ ಇದೀವಿ. ಮತ್ತೆ ಎಲೆಕ್ಟ್ರಿಕಲ್ ಬೈಕ್ಸ್ ಇದಾವೆ, ಅದು ಕೂಡ ನೆಕ್ಸ್ಟ್ ಬರ್ತಾ ಇದೆ ಸರ್. ಇವೆಲ್ಲ ಬರ್ತಾ ಇದೆ, ಎಲ್ಲ ಬರ್ತಾ ಇದೆ. ಎಲೆಕ್ಟ್ರಿಕಲ್ ಬೈಕ್ ಕೂಡ ಬರ್ತಾ ಇದೆ. ಎಲೆಕ್ಟ್ರಿಕಲ್ ಬೈಕ್ ಕೂಡ ಓನ್ ಮ್ಯಾನುಫ್ಯಾಕ್ಚರ್ ಅಲ್ಲಿ ಬರ್ತಾ ಇದೆ ಸರ್. ಸ್ಟೇ ಟ್ಯೂನ್ ಆಗಿರಿ. ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ ನಿಮಗೋಸ್ಕರ NR ಕಾರ್ಪೊರೇಷನ್ ಕಡೆಯಿಂದ ನಾನು ತಗೊಂಡ್ಬರ್ತೀನಿ ವೀಕ್ಷಕರು. ಸರ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಪ್ರಾಡಕ್ಟ್ ಒಂದು ಒಳ್ಳೆ ಬೆಲೆಯಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ.